ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಧಾರಣೆಯ ಮೊದಲನೇ ಪಾಯಿಂಟಲ್ಲಿ ಬಾಬರವರು ಒಂದು ವಿಚಾರವನ್ನು ತುಂಬ ಸುಂದರವಾಗಿ ತಿಳಿಸಿದರೆ ಆ ಒಂದು ವಿಷಯದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಧಾರಣೆಯ ಮೊದಲನೇ ಪಾಯಿಂಟ್ ಆಗಿದೆ, ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನ ಸಾಕ್ಷಿಯಾಗಿ ನೋಡಿ ಒಬ್ಬ ತಂದೆ ನೆನಪಿನಲ್ಲಿ ಮಸ್ತರಾಗಿರಬೇಕು, ನೆನಪಿನಲ್ಲಿ ಉಮ್ಮಂಗವನ್ನು ಎಂದು ಕಳೆದುಕೊಳ್ಳಬಾರದು. ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಿ ಅಂತ ಹೇಳಿದರೆ, ಮತ್ತೆ ಒಬ್ಬ ತಂದೆಯ ನೆನಪಿನಲ್ಲೇ ಮಸ್ತರಾಗಿರಬೇಕು. ಯಾಕೆ ಈಶ್ವರನ ಜ್ಞಾನ ಜಗತ್ತಿನ ಎಲ್ಲಾ ಜ್ಞಾನಗಿಂತ ಶ್ರೇಷ್ಠ ಅಂತಂದ್ರೆ, ಯಾಕೆ ಇಲ್ಲಿಯ ತನಕ ನಡೆದಿರೋದೆಲ್ಲವೂ ಭಕ್ತಿ ಮಾರ್ಗ, ಈಗ ನಡೀತಾ ಇರೋದು ಮಾತ್ರ ಜ್ಞಾನ ಮಾರ್ಗ ಅಂತಂದ್ರೆ, ಇಲ್ಲಿಯ ತನಕ ಅನೇಕ ಗ್ರಂಥಗಳು, ಅನೇಕ ಧರ್ಮಗಳು, ಅನೇಕ ಸಂತರು ಎಲ್ಲರೂ ಕೂಡ ಒಂದಷ್ಟು ಈ ಸೃಷ್ಟಿಯ ಸತ್ಯಗಳನ್ನ ಮತ್ತು ಬದುಕಿನ ಸತ್ಯಗಳನ್ನ ಹೇಳಿಕೊಟ್ಟು ಹೋಗಿದ್ದಾರೆ. ಯಾವ ರೀತಿ ಬದುಕಬೇಕು, ಯಾವ ರೀತಿ ಸಜ್ಜನರಾಗಿರಬೇಕು, ಸುಸಂಸ್ಕೃತರಾಗಿರಬೇಕು, ಹೇಗೆ ನಮ್ಮ ಜೀವನದಲ್ಲಿ ನಡವಳಿಕೆಗಳು ಇರಬೇಕು ಅನ್ನುವಂಥ ಮಾರ್ಗಸೂಚಿಗಳಾಗಿ ಪ್ರತಿಯೊಂದು ಧರ್ಮವು ನಮ್ಮ ಜೀವನವನ್ನ ಕಟ್ಟಿಕೊಳ್ಳುವ ವಿಧಾನವನ್ನ ಹೇಳ್ತಾ ಹೋಗ್ತವೆ. ಮತ್ತು ಜೀವನದ ಅಂತಿಮ ಗುರಿ ಏನು ಅಂದಾಗ ಬಹಳಷ್ಟು ಗ್ರಂಥಗಳಾಗಲಿ, ಶಾಸ್ತ್ರಗಳಾಗಲಿ, ಅನೇಕ ಸಂತರಾಗಲಿ ಅವ್ರು ಹೇಳ್ತಾರೆ ಐಕ್ಯ ಆಗೋದು ಅಥವಾ ಪರಮಾತ್ಮನಲ್ಲಿ ಲೀನ ಆಗೋದು, ಪರಮಾತ್ಮನ ಸ್ಥಿತಿಯಲ್ಲಿ ಲಯ ಆಗೋದು, ಮೋಕ್ಷ ಹೊಂದೋದು, ಮುಕ್ತಿ ಪಡೆಯೋದು. ಸಾಮಾನ್ಯವಾಗಿ ಆಧ್ಯಾತ್ಮಿಕ ಮಾರ್ಗದ ಪ್ರತಿಯೊಬ್ಬ ಮನುಷ್ಯಾತ್ಮನ ಗುರಿಯನ್ನ ಮೋಕ್ಷ ಅಥವಾ ಮುಕ್ತಿ ಅನ್ನುವಂಥದ್ದನ್ನ ಹೇಳ್ತಾ ಬಂದಿದ್ದಾರೆ ಇಲ್ಲಿ ತನಕ. ಯಾಕಂದ್ರೆ ಸ್ವಯಂ ಪರಮಾತ್ಮ ಸೃಷ್ಟಿಕರ್ತನೇ ಬಂದು ಈ ಸೃಷ್ಟಿಯ ಸತ್ಯವನ್ನು ತಿಳಿಸುವವರೆಗೂ, ರಚಯಿತನೇ ಬಂದು ಈ ರಚನೆಯ ಎಲ್ಲ ಒಂದು ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡುವವರೆಗೂ ಯಾರೊಬ್ಬರಿಗೂ ಕೂಡ ಸ್ಪಷ್ಟವಾಗಿರುವುದಿಲ್ಲ. ಆದಿ ಮತ್ತು ಮಧ್ಯ ಹಾಗೂ ಹಂತ್ಯದ ಕುರಿತಾಗಿ ಯಥಾರ್ಥ ಇಲ್ಲಿಯ ತನಕ ಯಾವ ದೇವಾತ್ಮರ ಸಹಿತವಾಗಿ ಧರ್ಮಾತ್ಮರಿಗೂ, ಮಹಾತ್ಮರಿಗೂ, ಸಂತರಿಗೂ, ಶರಣರಿಗೂ
ಈ ಸೃಷ್ಟಿಯ ಪೂರ್ತಿ ಸಂಪೂರ್ಣ ಜ್ಞಾನವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದು ಡ್ರಾಮಾದಲ್ಲಿ ಪಾತ್ರ ಅವ್ರದ್ದು ಯಾರ್ದು ಕೂಡ ಇಲ್ಲ. ಸೃಷ್ಟಿಯ ಸಂಪೂರ್ಣ ರಹಸ್ಯ ಹೇಳಬೇಕು ಅಂತಾನೆ ಸೃಷ್ಟಿಕರ್ತನಾದ ಶಿವ ತಂದೆನೆ ಈ ಧರೆಯೊಳಗಡೆ ಅವತರಿಸಿ ಅರ್ಥಾರ್ಥ ಪರಕಾಯ ಪ್ರವೇಶ ಮಾಡಿ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಯಥಾರ್ಥವಾಗಿ ತಿಳಿಸಿ ಮನುಷ್ಯನ ಯಥಾರ್ಥ ಲಕ್ಷ್ಯ ಏನು ಅನ್ನುವಂಥದ್ದನ್ನು ತಿಳಿಸ್ತಾರೆ. ಏನು ಮುಕ್ತಿ ಮುಕ್ತಿ ಅಂತ ಕರಿತೀರಲ್ಲ, ಏನದು ಮುಕ್ತಿ ಗೊತ್ತಿದೆಯಾ? ಯಾರು ಮುಕ್ತಿಯನ್ನು ಸಾಧನೆ ಮಾಡಬೇಕನ್ನೋರು, ಮುಕ್ತಿಯನ್ನು ಹೊಂದಬೇಕನ್ನುವಂಥವ್ರು, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಂಥವ್ರು ಎಲ್ಲರೂ ಕೂಡ ಮೋಕ್ಷ ಪಡಿಬೇಕು, ಮುಕ್ತಿ ಹೊಂದಬೇಕು ಅನ್ನುವಂಥ ಈ ಎರಡು ಶಬ್ದವನ್ನು ಬಹಳಷ್ಟು ಬಳಸ್ತಾ ಬರ್ತಿರಲ್ಲ. ಆ ಮುಕ್ತಿ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಅದಕ್ಕೆ ಸ್ವಲ್ಪ ವಿವರಣೆ ಕೊಡೋದಾದ್ರೆ ಎಲ್ಲ ಶಾಸ್ತ್ರಗಳ ಆಧಾರವನ್ನು ಸಂಕ್ಷಿಪ್ತವಾಗಿ ತೆಗೆದುಕೊಂಡು ನೋಡೋದಾದ್ರೆ ಈ ಭವಬಂಧನವನ್ನು ಬಿಡಿಸಿಕೊಂಡು ಬಿಡೋದು, ಪರಮಾತ್ಮನಲ್ಲಿ ಲೀನ ಆಗಿ ಬಿಡೋದು. ಇನ್ನೂ ಸ್ವಲ್ಪ ಮುಂದುವರೆದು ಹೇಳಬೇಕು ಅಂದ್ರೆ ಈ ಜಗತ್ತಿನ ಜಂಜಾಟದ ಸಂಸಾರದಿಂದ ಬಿಡುಗಡೆ ಹೊಂದೋದು, ಈ ಜನನ ಮರಣ ಚಕ್ರಗಳಿಂದ ತಪ್ಪಿಸಿಕೊಳ್ಳುವುದು, ಇದನ್ನೇ ಮೋಕ್ಷ ಅಥವಾ ಮುಕ್ತಿ ಅಂತ ಸಾರ್ಥ ಬಂದಿದ್ದಾರೆ ಎಲ್ಲರೂ. ಯಾಕಂದ್ರೆ ಅವ್ರು ಹೇಳಬೇಕು, ನಾವು ಕೇಳಬೇಕು. ಯಾಕಂದ್ರೆ ಅದಕ್ಕಿಂತ ಮೇಲಿನ ಜ್ಞಾನ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮ ಮಟ್ಟಕ್ಕಿಂತ ಮೇಲೆ ಇದ್ದು ಯಾರಾದರೂ ಒಬ್ರು ಹೇಳ್ತಾರೆ ಅಂದಾಗ ಅದನ್ನು ಸರಿ ಅಂತ ಸ್ವೀಕಾರ ಮಾಡೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಇಲ್ಲಿಯ ತನಕ ನಮ್ಮೆಲ್ಲರುಗಳಿಗೆ ನಾವು ಕೂಡ ಅನೇಕ ಜನ್ಮಗಳಿಂದ ಭಕ್ತಿ ಮಾರ್ಗದಲ್ಲಿ ಇದನ್ನೇ ನಂಬಿಕೊಂಡು ಇದನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಬಂದವರೆಲ್ಲನೂ ಕೂಡ ನಾವು. ಆದರೆ ಈಗ ಸ್ವಯಂ ಶಿವಪರಮಾತ್ಮ ಹೇಳ್ತಾ ಇದ್ದಾರೆ, ಏನು ಮುಕ್ತಿ ಅಂದ್ರೆ, ಮೋಕ್ಷ ಅಂದ್ರೆ ಏನು? ನೀನಂದುಕೊಂಡಂಗೆ ಜನನ ಮರಗಳಿಂದ ತಪ್ಪಿಸ್ಕೊಳ್ಳೋದು ಅದು ಸಾಧ್ಯನಾ? ಈ ಪ್ರಶ್ನೆಗಳಿಗೆ ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮತ್ತು ಆಳವಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಇಲ್ಲಿಯ ತನಕ ನಾವೊಂದು ಭ್ರಮೆಯಲ್ಲಿ ಬಂದಿದ್ವಿ, ಮುಕ್ತಿ ಮೋಕ್ಷ ಮುಕ್ತಿ ಮೋಕ್ಷ ಅಂತ ಎಲ್ಲರೂ ಹೇಳಿ 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 ಕೊನೆಗೆ ನೇತಿ 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 ಅಂತಾನೆ ಹೋದ್ರು. ಏನು ಪೂರ್ತಿ ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾರು ಮೋಕ್ಷವನ್ನ ಮಾರ್ಗದರ್ಶನ ಮಾಡ್ತಾ ಬಂದ್ರು, ಉಪದೇಶ ಮಾಡ್ತಾ ಬಂದ್ರು, ಅವರ ಅಂತಿಮವೂ ಕೂಡ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದೊಂದೇ ನಮಗೇನು ಗೊತ್ತಿಲ್ಲ, ಇದು ಪೂರ್ತಿಯಾಗಿ ನಮಗೇನು ಗೊತ್ತಾಗ್ತಾ ಇಲ್ಲ. ಕೆಲವರು ಪರಮಾತ್ಮನನ್ನ ಅಪೇಕ್ಷೆ ಪಟ್ಟು ಪರಮಾತ್ಮನ ಸಾಕ್ಷಾತ್ಕಾರ ಮಾಡೋದನ್ನೇ ಆಧ್ಯಾತ್ಮದ ಲಕ್ಷ್ಯ ಅಂದುಕೊಂಡ್ರು. ಇನ್ನು ಕೆಲವರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದನ್ನೇ ಲಕ್ಷ್ಯವಾಗಿಟ್ಟುಕೊಂಡ್ರು. ಇನ್ನು ಕೆಲವರು ಜಗತ್ತಿನ ಜಂಜಾಟದ ಈ ಜನನ ಮರಣಗಳಿಂದ ಬಿಡುಗಡೆ ಆಗುವಂಥದ್ದೇ ಅದನ್ನು ಮೋಕ್ಷ ಅಂತ ಕರ್ಕೊಂಡು ಅದನ್ನೇ ಲಕ್ಷ್ಯವಾಗಿಟ್ಟುಕೊಂಡ್ರು. ಆದರೆ ಸ್ವಯಂ ಕಂಪ್ಲೀಟ್ ಆಗಿ ಈ ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಸಂಪೂರ್ಣವಾದ ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಸಂಪೂರ್ಣವಾದ ಸ್ಪಷ್ಟತೆಯೂ ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವನ್ನು ತಿಳಿಸೋದು ಅದು ನನ್ನ ಪಾತ್ರನೇ ಆಗಿರೋದ್ರಿಂದ ಯಾವ ದೇವಾತ್ಮರಿಗಾಗಲಿ, ಧರ್ಮಾತ್ಮರಿಗಾಗಲಿ, ಮಹಾತ್ಮರಿಗಾಗಲಿ, ಸಂತರಿಗಾಗಲಿ, ಶರಣರಿಗಾಗಲಿ ಈ ಸಂಪೂರ್ಣ ಸೃಷ್ಟಿಯ ಜ್ಞಾನ ಕೊಡುವಂತಹ ಪಾತ್ರ ಇರೋದಿಲ್ಲ. ಅವರು ನಿಮ್ಮ ಬದುಕನ್ನು ಒಂದಷ್ಟು ಸರಿಯಾದ ಮಾರ್ಗದಲ್ಲಿ ನಡೆಸುವಂತೆ ಸನ್ಮಾರ್ಗವನ್ನು ತೋರಿಸಬಹುದಲ್ಲ ಹೊರತಾಗಿ ಮುಕ್ತಿ ಎನ್ನುವಂಥದ್ದು ಅದು ಸಮಯದ ಮೇಲೆ ಸಿಗುವಂಥದ್ದೇ ಹೊರತಾಗಿ ಅದು ಸಾಧನೆಯಿಂದ ಸಿಗುವಂಥದ್ದಲ್ಲ. ಏನನ್ನವ್ರು ಹಿಂಗೆ ಹೇಳ್ತೀರಿ? ಹೌದು, ಅದಕ್ಕೆ ಪರಮಾತ್ಮೆಯಲ್ಲಿ ಕ್ಲಾರಿಟಿ ಕೊಡ್ತಾರೆ. ಇಲ್ಲಿಯ ತನಕ ಎಷ್ಟೆಲ್ಲ ದೇವಾತ್ಮರು ಈ ಭೂಮಿಯಲ್ಲಿ ಬಂದು ಹೋಗಿದ್ದಾರೆ, ಧರ್ಮಾತ್ಮರು ಬಂದು ಹೋಗಿದ್ದಾರೆ, ಮಹಾತ್ಮರು ಬಂದು ಹೋಗಿದ್ದಾರೆ, ಸಂತ ಶರಣರು ಬಂದು ಹೋಗಿದ್ದಾರೆ, ಅವರು ಯಾರಿಗೂ ಕೂಡ ಇಲ್ಲಿಯ ತನಕ ಮುಕ್ತಿ ಅನ್ನೋದು ದೊರಕಿಲ್ಲ. ಮೋಕ್ಷ ಅಂತೂ ಯಾರಿಗೂ ಸಿಗೋದು ಸಾಧ್ಯನೇ ಇಲ್ಲ. ನನ್ನನ್ನು ಸೇರಿ ನಿಮ್ಮನ್ನು ಸೇರಿ ಮೋಕ್ಷ ಅನ್ನೋದು ಯಾರಿಗೂ ಇಲ್ಲ ಅಂತ ಸ್ವಯಂ ಪರಮಾತ್ಮ ಹೇಳ್ತಾರೆ. ಅಂದ್ರೆ ಏನು? ಯಾಕಂದ್ರೆ ಮೋಕ್ಷವನ್ನ ನಾವು ತಪ್ಪಾಗಿ ಅರ್ಥೈಸಿಕೊಂಡಿರೋದ್ರಿಂದ ಅದನ್ನ ಕ್ಲಾರಿಟಿ ಕೊಡ್ತಾರೆ ಮುಂದೆ ಪರಮಾತ್ಮ. ಅಂದ್ರೆ ಇಲ್ಲಿಯ ತನಕ ಬಂದಿರುವ ದೇವಾತ್ಮ, ಧರ್ಮಾತ್ಮ, ಮಹಾತ್ಮ, ಪುಣ್ಯಾತ್ಮ, ಸಂತ, ಶರಣರ ಅನೇಕ ಪವಾಡ ಪುರುಷರು ಯಾರೆಲ್ಲ ಬಂದು ಹೋಗಿದ್ದಾರೆ ಅವರಿಗೇನೆ ಇವತ್ತಿನ ತನಕ ಇನ್ನೂ ಮುಕ್ತಿ ಅನ್ನೋದು ಸಿಕ್ಕಿಲ್ಲ. ಅವ್ರ ಜೀವನದುದ್ದಕ್ಕೂ ಕೂಡ ಈ ಸಂಸಾರವನ್ನ
ತ್ಯಾಗ ಮಾಡಿ ವೈರಾಗ್ಯದಲ್ಲಿ ಇದು ಜಂಜಾಟದಿಂದ ಬಿಡಿಸ್ಕೊಳ್ಬೇಕು, ಜನನ ಮರಣದಲ್ಲಿ ಬರಬಾರದು ಅಂತ ಏನೋ ಹೋಗಿದ್ರು ವೈರಾಗ್ಯದಲ್ಲಿ, ಅವರಿಗೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಅದು ಸಾಧನೆ ಮಾಡಿದವ್ರಿಗೆಲ್ಲರಿಗೂ ಸಿಕ್ಕು ಬಿಡಬೇಕು ಅಂದಿದ್ರೆ ಅವರೆಲ್ಲರಿಗೂ ಸಿಕ್ಕು ಬಿಡಬೇಕಾಗಿತ್ತು. ಆದರೆ ಈ ಸೃಷ್ಟಿ ನಾಟಕದ ರಚನೆ ಬೇರೆಯೇ ರೀತಿಯೇ ಇದೆ. ಸೃಷ್ಟಿ ನಾಟಕದ ನಿಯಮಾನುಸಾರ ಇಲ್ಲಿ ಎಲ್ಲ ನಡೀತದೆ ಹೊರತಾಗಿ ನಾನಂದುಕೊಂಡಂತೆ ನನಗೆ ಬೇಕಾದಂತೆ ನಾನೇನೋ ಮಾಡಿ ಪಡ್ಕೊಂಡ್ಬಿಡ್ತೀನಿ ಅನ್ನುವಂಥದ್ದು ಇಲ್ಲಿ ಇಲ್ಲ. ಅದು ಭಕ್ತಿ ಮಾರ್ಗದ ಒಂದಷ್ಟು ಪಾತ್ರಗಳಾಗೆ ನಡಿಬೇಕಾಗಿತ್ತು. ಒಂದೊಂದು ಧರ್ಮಾತ್ಮ, ಒಂದೊಂದು ಮಹಾತ್ಮ, ಒಂದೊಂದು ಪುಣ್ಯಾತ್ಮರು ಬಂದು ಅವರವರ ಕಾಲಕ್ಕೆ ಏನೇನು ಅವರು ಪಾತ್ರ ಮಾಡಿ ಮಾರ್ಗದರ್ಶನ ಮಾಡಬೇಕು ಅವರು ಮಾಡಿದ್ದಾರೆ. ಅವ್ರು ಮಾಡಿರೋ ತಪ್ಪು ಅಲ್ಲ, ಅವ್ರು ಮಾಡಿರೋದು 100% ಅವ್ರ ಪಾತ್ರ ಕರೆಕ್ಟಾಗಿಯೇ ಮಾಡಿದ್ದಾರೆ. ಆದರೆ ಮುಕ್ತಿ ದೊರೆತಿದೆಯಾ ಅಂದರೆ ಯಾರಿಗೂ ಇಲ್ಲ. ದೊರೆಯುತ್ತಾ ಅಂದರೆ ಎಲ್ಲರಿಗೂ ದೊರೆಯುತ್ತೆ ಮುಂದೆ, ಯಾವಾಗ ಸಮಯ ಅನುಸಾರ. ಅದನ್ನು ಮುಂದೆ ಹೇಳ್ತೀನಿ ನಾನು. ಇನ್ನು ಮೋಕ್ಷದ ವಿಚಾರಕ್ಕೆ ಬಂದರೆ, ಮೋಕ್ಷ ಅಂತಂದ್ರೆ ಈ ಜನನ ಮರಣ ಚಕ್ರಗಳಿಂದ ಬಿಡುಗಡೆ ಆಗುವಂಥದ್ದು. ಇನ್ನು ಈ ಸಂಸಾರದ ಜಂಜಾಟದೊಳಗಡೆ ಅಂತಂದ್ರಾಗ್ಲಿ ಅಥವಾ ಈ ಶರೀರದೊಳಗಡೆನೆ ಆಗಲಿ, ಈ ಪ್ರಪಂಚದೊಳಗಡೆನೆ ಆಗಲಿ ನಾನು ಇರಬಾರ್ದು. ಎಲ್ಲಿ ಪರಮಾತ್ಮ ಇದ್ರೂ ಅಲ್ಲಿ ಲೀನ ಆಗಿಬಿಡಬೇಕು, ನನ್ನ ಮೂಲ ಸ್ವರೂಪದಲ್ಲಿ ಇದ್ದು ಬಿಡಬೇಕು. ಈ ಮಾಯಾ ಸ್ವರೂಪ ಅಂತ ಏನು ಕರೆದ್ರು ಈ ಶರೀರಕ್ಕಾಗ್ಲಿ ಈ ಪ್ರಪಂಚಕ್ಕೆ ಮಾಯಾ ಪ್ರಪಂಚ ಏನು ಕರೆದ್ರು, ಇದರೊಳಗಡೆ ನಾನು ಬರಬಾರ್ದು, ಅದನ್ನೇ ಮೋಕ್ಷ ಅಂದುಕೊಂಡ್ರಲ್ಲ, ಅದಲ್ಲ. ಯಥಾರ್ಥ ಜ್ಞಾನವಿಲ್ಲದ ಕಾರಣ ಇಲ್ಲಿ ಬಂದಿರೋದ್ರಿಂದಲೇ ನನಗೆ ಈ ಭವಬಂಧನ ಸುತ್ತಕೊಂಡ್ಬಿಟ್ಟಿದೆ, ಈ ಜಂಜಾಟದೊಳಗಡೆ ಮುಳುಗಿಬಿಟ್ಟಿದ್ದೀನಿ, ಇದು ಭವರೋಗವಾಗಿದೆ, ಇದು ದುಃಖಧಾಮವಾಗಿದೆ, ಇಲ್ಲಿ ಯಾವುದೇ ರೀತಿಯ ಸುಖವಿಲ್ಲ, ಇದು ಕಾಗವಿಷ್ಟ ಸಮಾನ, ಇದು ನನಗೆ ಬೇಕಿಲ್ಲ, ನಾನು ಅಲ್ಲೇ ಇದ್ದು ಬಿಡುತ್ತೀನಿ. ವೈರಾಗ್ಯ ಅನ್ನೋದು ಸ್ಟ್ರೈಕ್. ಯಾವುದು ಇಷ್ಟ ಇಲ್ಲ ಅದನ್ನು ಪಡ್ಕೊಳ್ಳೋಕೆ ನನಗೆ ಬೇಡ, ನನಗೆ ಕರ್ಕೊಂಡು ಬಿಡಿ ಅಲ್ಲಿಗೆ ಅಂತ ಪರಮಾತ್ಮನ ಮೇಲೆ ಸ್ಟ್ರೈಕ್ ಮಾಡ್ದಂಗೆ, ಅದಷ್ಟೇ ವೈರಾಗ್ಯ ಅನ್ನೋದು. ಈ ಜಂಜಾಟ ಬೇಡ ನನಗೆ, ಈ ಜನನ ಮರಣ ಬೇಡ ನನಗೆ, ಈ ಸಂಸಾರದ ಗೋಳಾಟ ಬೇಡ ನನಗೆ, ಇದು ದುಃಖನೇ ಇದೆ, ಇದು ಭವಸಾಗರನೇ ಇದೆ, ಇದು ಬೇಡ 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 ಅನ್ನುವ ವೈರಾಗ್ಯದಲ್ಲಿ ಬಂದು ಪರಮಾತ್ಮನ ಮೇಲೆ ಒಂದಷ್ಟು ಹಠ ಯೋಗವನ್ನು ಮಾಡಿದಂತೆ. ಅದು ಸ್ಟ್ರೈಕ್. ನನಗೆ ಬೇಡಪ್ಪ ಈ ಜನನ ಮರಣದಿಂದ ಅಲ್ಲಿ ಕರ್ಕೊಂಡ್ಬಿಡು ಅಂತ ಕೆಲವರು ಹಠ ಯೋಗಗಳಲ್ಲಿ ಧ್ಯಾನಸ್ಥರಾದರು, ಕೆಲವರು ಉಪವಾಸ ಮಾಡಿದರು, ಕೆಲವರು ಯಾಗ ಯಜ್ಞ ಮಾಡಿದರು, ಕೆಲವರು ಮನಸ್ಸನ್ನು ಏಕಾಗ್ರ ಮಾಡಿದರು, ಧ್ಯಾನಸ್ಥರಾದರು, ಅನೇಕ ರೀತಿಯ ಉಪಾಯಗಳನ್ನು ಜಪವನ್ನು ತಿರುಗಿಸಿದರು, ಏನೆಲ್ಲ ಯುಕ್ತಿಗಳನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಅವ್ರ ಬೇಡಿಕೆ ಏನಂದ್ರೆ ನನಗೆ ಮೋಕ್ಷ ಕೊಟ್ಟು ಬಿಡು, ಇನ್ನೇನು ನನಗೆ ಆಸೆ ಇಲ್ಲ, ಇಚ್ಛಾ ಮಾತ್ರ ಅವಿದ್ಯ, ನಾನು ಮತ್ತೆ ಈ ಜನ್ಮದಲ್ಲಿ ಬರಬಾರದು, ಈ ಪ್ರಪಂಚದಲ್ಲಿ ಬರಬಾರದು, ಈ ಜನನ ಮರಣಗಳ ಸವಾಸ ಸಾಕು, ಈ ಜಂಜಾಟದಿಂದ ಬಿಡಿಸಿಬಿಡು, ಭವರೋಗದಿಂದ ಮುಕ್ತ ಮಾಡಿಬಿಡು ನನ್ನನ್ನು, ಆ ಮೋಕ್ಷವನ್ನು ಪ್ರದಾನ ಮಾಡುವಂತ ಒಂದೇ ಬೇಡಿಕೆಯನ್ನು ಇಟ್ಕೊಂಡು ಕೂತಿದ್ರು. ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ ಸ್ವಯಂ ಶಿವ ಪರಮಾತ್ಮ. ಮಗು, ಯಾಕಷ್ಟೊಂದು ಎದುರುಕೊಂಡಿದೀಯಾ, ಯಾಕಷ್ಟೊಂದು ಎದುರುಕೊಂಡಿದೀಯ ನೀನು? ಜನನ ಮರಣದಲ್ಲಿ ಬರಲಿ ಬಿಡು, ಏನಾಯ್ತು? ಭವಸಾಗರ ಯಾರು ಹೇಳ್ತಾರೆ ಇದನ್ನು? ಭವಸಾಗರ. ದುಃಖಧಾಮ ಯಾರು ಹೇಳ್ತಾರೆ ದುಃಖಧಾಮ ಅಂತ? ಇಲ್ಲಿ ಎಲ್ಲ ರೋಗನೇ ತುಂಬಿದೆ, ತುಂಬಲಿ ಬಿಡು. ಸೃಷ್ಟಿಯ ನಾಟಕದಲ್ಲಿ ಪಾತ್ರ ಅನುಸಾರ ಪಾತ್ರ ಮಾಡಲು ಬಂದಿರುವ ಪಾತ್ರಧಾರಿಗಳು ನೀವೆಲ್ಲ. ನೀವ್ಯಾರು ಪಾಪಿಗಳು ಅಲ್ಲ, ನೀವ್ಯಾರು ದುಃಖಿಗಳಲ್ಲ, ನೀವ್ಯಾರು ಶಾಪಗ್ರಸ್ತರಲ್ಲ, ನೀವ್ಯಾರೂ ಕೂಡ ಯಾರದ್ದೋ ದೃಷ್ಟಿಗೆ ಬಲಿಯಾದವರಲ್ಲ. ಯಾಕಿಷ್ಟೊಂದು ಎದುರುಕೊಂಡು ನಡುತ್ತಾ ಇದ್ರಿ ನೀವು? ಜನನ ಮರಣಗಳಲ್ಲಿ ಬರಲಿಕ್ಕೆ ಯಾಕಿಷ್ಟು ಭಯ ಆಗಿದೆ ಅಂತಂದ್ರೆ, ನಿನಗೆ ನಿನ್ನ ಅಸ್ತಿತ್ವ ಯಥಾರ್ಥವಾಗಿ ಗೊತ್ತಿಲ್ಲ, ನಿನ್ನ ಮೂಲ ಸ್ವರೂಪದ ಅರಿವು ನಿನಗಿಲ್ಲ. ನಿನ್ನ ತಂದೆ ಯಾರಾಗಿದ್ದಾರೆ, ನಿನ್ನ ಮನೆ ಯಾರಾಗಿದೆ, ಯಾವುದಾಗಿದೆ, ಯಾಕಾಗಿ ಇಲ್ಲಿಗೆ ಬಂದೀನಿ ಅನ್ನುವಂಥ ಸತ್ಯ ನಿನಗೆ ತಿಳಿಯದೇ ಇರುವುದರಿಂದ ಎಲ್ಲೋ ದಾರಿ ತಪ್ಪಿ ಬಂದು ಬಿಟ್ಟಿದ್ದೀನಿ. ಯಾಕಂದ್ರೆ ನೀನೊಂದು ಚೈತನ್ಯ ಆತ್ಮ ಆಗಿರುವೆ, ನೀನು ಸ್ವಯಂ ಪರಮಾತ್ಮ ಶಿವತಂದೆಯ ಪರಮಧಾಮದ ನಿವಾಸಿ ಮತ್ತು ಪರಮಾತ್ಮನ ಸಂತಾನನೇ ಆಗಿರುವೆ, ಶಾಂತಿ ಧಾಮದಿಂದ ಬಂದಿರುವೆ, ಶಾಂತಿಯೇ ನಿನ್ನ ಸ್ವಧರ್ಮ, ನೀನು ಸ್ವಯಂ ಸಂತುಷ್ಟ ಮತ್ತು ಸಂತೃಪ್ತನಾಗಿರುವೆ. ನೀನು ಒಳಗಡೆ ಇರುವ ಆತ್ಮ. ನೀನು ಪರಮಧಾಮವನ್ನ ಬಿಟ್ಟು ಈ ಪತೀತ
ಪಂಚತತ್ವಗಳಿಂದ ಕೂಡಿದ ಪ್ರಪಂಚದಲ್ಲಿ ಬಂದು ಒಂದು ಪಂಚತತ್ವಗಳಿಂದ ಆದ ಶರೀರವನ್ನ ಧರಿಸಿ ಪಾತ್ರವನ್ನು ಅಭಿನಯ ಮಾಡಬೇಕಷ್ಟೇ. ಇಲ್ಲಿ ನೀನು ಆಕ್ಟರ್, ನೀನು ಪಾತ್ರ ಮಾಡ್ತಾ 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 ಪಾತ್ರವೇ ನೀನೆಂದು ಭಾವಿಸಿರುವ ಕಾರಣ, ಪಾತ್ರದಲ್ಲಿ ಬರುವ ಸುಖ ದುಃಖ ನೋವು ನಲಿವುಗಳೆಲ್ಲ ನಿನಗೇ ಎಂದು ಭ್ರಮಿಸಿರುವ ಕಾರಣ ನಿನಗಿದು ಬಂಧನವಾಗಿ ತೋರ್ತಾ ಇದೆ, ಜಟಿಲವಾಗಿ ತೋರ್ತಾ ಇದೆ. ಹಾಗಾಗಿ ಹೇ ಮಗು, ಯಥಾರ್ಥ ಜ್ಞಾನವನ್ನು ಹೇಳ್ತೇನೆ, ತಿಳ್ಕೋ. ನೀವ್ಯಾರು ಅಸಾಮಾನ್ಯರಲ್ಲ. ಇಲ್ಲಿರುವ ಪ್ರತಿಯೊಂದು ಆತ್ಮರು ಕೂಡ, ಸರ್ವ ಧರ್ಮದ ಮನುಷ್ಯಾತ್ಮರೆಲ್ಲರೂ ಕೂಡ ಒಬ್ಬೊಬ್ಬರು ಸಚ್ಚಿದಾನಂದ ಸ್ವರೂಪರು, ಸಂತುಷ್ಟರು, ಸಂಪನ್ನರು, ಸ್ವಯಂ ಪರಮಾತ್ಮನ ಸಂತಾನರು, ಶಿವಶಕ್ತಿ ಉಳ್ಳವರು, ಸ್ವಧರ್ಮದ ಶಾಂತಿಯನ್ನೇ ಸ್ವಧರ್ಮವಾಗಿರಿಸಿಕೊಂಡವರು. ನೀವು ಸ್ವಾವಲಂಬಿಗಳು. ನೀವು ಪರಮಧಾಮದಲ್ಲಿ ಆಗಲಿ ಅಥವಾ ನಿಮ್ಮಲ್ಲಿ ಆಗಲಿ ಏನೋ ಕೊರತೆಯಾಗಿ ಇಲ್ಲಿಗೆ ಬಂದವರಲ್ಲ, ದಾರಿ ತಪ್ಪಿ ಬಂದವರಲ್ಲ. ನೀವು ಪರಮಧಾಮವನ್ನ ಬಿಟ್ಟು ಡ್ರಾಮಾದ ನಿಯಮಾನುಸಾರ, ಈ ಸೃಷ್ಟಿ ನಾಟಕದ ನಿಯಮಾನುಸಾರ ನೀವೆಲ್ಲರೂ ಪಾತ್ರವನ್ನ ಮಾಡಲು ಬಂದವರು. ಕೆಲವರು ಸತ್ಯಯುಗದ ಪಾತ್ರಕ್ಕಾಗಿ, ಕೆಲವರು ತ್ರೇತಾಯುಗದ ಪಾತ್ರಕ್ಕಾಗಿ, ಕೆಲವರು ದ್ವಾಪರದ ಪಾತ್ರಕ್ಕಾಗಿ, ಕೆಲವರು ಕಲಿಯುಗದ ಪಾತ್ರಕ್ಕಾಗಿ, ಕೆಲವರು ಸಂಗಮದ ಪಾತ್ರಕ್ಕಾಗಿ. ಸಮಯಾನುಸಾರ ಮೇಲಿಂದ ಕೆಳಗಡೆ ಬಂದು ಇಲ್ಲಿ ವೇಷವನ್ನು ಧರಿಸಿ ಎಲ್ಲರೂ ಪಾತ್ರವನ್ನು ಮಾಡಿದರೆ, ಹೆಣ್ಣಾಗಿ ಗಂಡಾಗಿ, ತಂದೆ ತಾಯಿ ಬಂಧು ಬಳಗ ಪತಿ ಪತ್ನಿ ಮಕ್ಕಳಾದಿಯಾಗಿ ನಿಮ್ಮ ನಿಮ್ಮ ಪಾತ್ರವನ್ನು ಇಲ್ಲಿ ಅಭಿನಯಿಸಲು ಬಂದವರೇ ಹೊರತಾಗಿ ಎಲ್ಲೋ ಸಿಕ್ಕ ಹಾಕಿಕೊಳ್ಳಲಿಕ್ಕೆ ಅಲ್ಲ. ನಿಮ್ಮನ್ನ ಬಂಧನ ಮಾಡುವ ತಾಕತ್ತು ಪಂಚತತ್ವಗಳ ಯಾವ ಶಕ್ತಿಗೂ ಇಲ್ಲ. ಸೃಷ್ಟಿಯಲ್ಲಿ ಅಂತ ಯಾವ ಮಾಯ ಶಕ್ತಿಯೂ ಇಲ್ಲ ಆತ್ಮನನ್ನ ಬಂಧಿಸಿಡುವಂಥದ್ದು. ನಯನಂ ಚುಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ಅಂತ ಹೇಳುವಂತೆ, ನೀನು ಆತ್ಮನನ್ನ ಬೆಂಕಿ ಸುಡಲಾರದು, ನೀರು ತೋಯಿಸಲಾರದು, ಗಾಳಿ ಒಣಗಿಸಲಾರದು. ನಿನ್ನನ್ನು ಯಾವ ಶಸ್ತ್ರಾಸ್ತ್ರಗಳು ಅಣುಗಾಳ ಬಾಂಬುಗಳು ಕೂಡ ನಿನ್ನನ್ನು ವಿನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀನು ಅವಿನಾಶಿಯಾಗಿರುವೆ, ನೀನು ಶಾಶ್ವತವಾಗಿರುವೆ, ನೀನು ಸತ್ಯವಾಗಿರುವೆ. ನಿನ್ನ ಮೂಲ ಶಕ್ತಿಯನ್ನ ಮರೆತಿರುವ ಕಾರಣ, ಅರ್ಥಾತ್ ಪಾತ್ರಕ್ಕಾಗಿ ವಿಸ್ಮೃತಿಗೊಂಡಿರುವ ಕಾರಣ, ಪಾತ್ರದ ಸ್ಮೃತಿಯಲ್ಲಿ ಬಂದಿರುವ ಕಾರಣ, ನೀನು ಮೂಲ ಆತ್ಮ ಸ್ವಯಂ ಶಾಂತ ಸ್ವರೂಪನಾಗಿರುವುದರಿಂದಲೇ, ಸದಾ ಸುಖ ಸ್ವರೂಪನಾಗಿರುವುದರಿಂದಲೇ ಪಾತ್ರದಲ್ಲೂ ಕೂಡ ಅದೇ ಬೇಡಿಕೆಯನ್ನು ನಿರೀಕ್ಷೆ ಮಾಡುವುದು ಸಹಜ. ಒಳಗಡೆ ಇರುವ ನೀನು ಆತ್ಮ ಪಾತ್ರಧಾರಿ, ಬಲೆ ವಿಸ್ಮೃತಿಯಲ್ಲಿದ್ದರೂ ಕೂಡ ನಿನ್ನ ಸ್ವಧರ್ಮ ಶಾಂತಿ ಮತ್ತು ಸುಖಗಳಿಗಾಗಿ ನೀನು ಅವಣಿಸುತ್ತಾ ಇರುವೆ. ಸದಕಾಲಕ್ಕಾಗಿ ಶಾಂತಿ ಮತ್ತು ಸುಖವೇ ನಿನ್ನ ಧರ್ಮ ಆಗಿರೋದ್ರಿಂದ ಪಾತ್ರದಲ್ಲಿಯೂ ಕೂಡ ಅದನ್ನೇ ಇಚ್ಛೆ ಇಟ್ಟುಕೊಳ್ತಾ ಇರೋದ್ರಿಂದ ನಿನಗಿಲ್ಲಿ ದುಃಖ, ನೋವು, ಬಂಧನದ ಅನುಭವ ಆಗ್ತಾ ಇದೆ ಅಷ್ಟೆ. ಯಾಕೆಂದ್ರೆ ನಾನು ಪಾತ್ರ ಮಾಡಲು ಬಂದ ಪಾತ್ರಧಾರಿ ಬೇರೆ, ಇದು ಒಂದು ಪಾತ್ರ ಮಾತ್ರ, ಇದು ಬೇರೆ ಅಂತ ನೋಡುವಂತ ಒಂದು ಪ್ರಜ್ಞೆ ಕಳೆದುಕೊಂಡಿರುವ ಕಾರಣ, ಸ್ಮೃತಿ ಕಳೆದುಕೊಂಡಿರುವ ಕಾರಣ, ವಿಸ್ಮೃತಿಗೊಂಡು ಪಾತ್ರದ ಸ್ಮೃತಿಯಲ್ಲಿ ಬಂದಿರೋದ್ರಿಂದ ಈ ಪಾತ್ರದಲ್ಲಿ ಸದಾಕಾಲಕ್ಕಾಗಿ ಶಾಶ್ವತ ಸುಖ, ಶಾಶ್ವತ ಶಾಂತಿಯನ್ನು ಹುಡುಕ್ತಾ ಇರೋದ್ರಿಂದ ಈ ಪ್ರಕೃತಿಯ ಧರ್ಮ ಪರಿವರ್ತನೆ ಆಗಿರೋದ್ರಿಂದ, ಪರಿವರ್ತನೆ ಪುನರಾವರ್ತನೆ ಈ ಪ್ರಕೃತಿಯ ಧರ್ಮ ಇರೋದ್ರಿಂದ ಸದಾಕಾಲದ ಸುಖ ಆಗಲಿ, ಸದಾಕಾಲದ ಶಾಂತಿ ಆಗಲಿ ಅಥವಾ ಸದಾಕಾಲ ದುಃಖನೂ ಆಗಲಿ ಇಲ್ಲಿ ಸಿಗೋದಿಲ್ಲ. ಹೇಗೆ ಪ್ರಕೃತಿ ಸದಾಕಾಲಕ್ಕಾಗಿ ಪರಿವರ್ತನೆಗೊಳ್ತಾ ಇದೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ, ಹಾಗೆ ಬಾಲ್ಯ ಯೌವನ ಮುಪ್ಪು ಸಾವು, ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಸುಖ ದುಃಖ ನೋವು ನಲಿವು ಎಲ್ಲವೂ ಕೂಡ ಬಂದು ಹೋಗ್ತಾ ಇರುತ್ತೆ ಪಾತ್ರದಲ್ಲಿ. ಆದರೆ ಒಂದು ನಿರಂತರವಾಗಿ ಸುಖ, ನಿರಂತರವಾಗಿ ಶಾಂತಿ, ನಿರಂತರವಾಗಿ ಕಷ್ಟ, ನಿರಂತರವಾಗಿ ನೋವು ಈ ಪ್ರಕೃತಿಯ ಧರ್ಮ ಇಲ್ಲ, ಪಾತ್ರದ ಗುಣ ಇಲ್ಲ. ನೀನು ಆತ್ಮನಾಗಿ ಆತ್ಮದ ಗುಣವನ್ನೇ ಈ ಪಾತ್ರದಲ್ಲಿ ನಿರೀಕ್ಷೆ ಮಾಡ್ತಾ ಇರೋದ್ರಿಂದ ಆ ನಿರಂತರತೆ ಸದಾಕಾಲಕ್ಕಾಗಿ ನೀನು ಇಚ್ಛೆ ಇಟ್ಕೊಳ್ತಾ ಇರೋದ್ರಿಂದ ಈ ಪಾತ್ರ ನಿನ್ನನ್ನು ಭಯಭೀತನನ್ನಾಗಿ ಮಾಡಿದೆ ಮಗು. ಈ ಪಾತ್ರ ನಿನ್ನನ್ನು ಬಂಧಿತನನ್ನಾಗಿ ಮಾಡಿದೆ. ಈ ಪಾತ್ರ ನಿನ್ನನ್ನು ಅಷ್ಟೊಂದು
ಸಂಕಟದಲ್ಲಿ ತಂದಿಟ್ಟಿದೆ. ಹಾಗಾಗಿ ಹೇ ಮಗು, ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ, ಈ ಪಾತ್ರ ಬೇರೆ, ಪಾತ್ರಧಾರಿ ಆತ್ಮ ನೀನು ಬೇರೆ ಎನ್ನುವ ಸತ್ಯವನ್ನು ಯಾವಾಗ ತಿಳಿದುಕೊಳ್ತೀಯೋ, ಇದೆಲ್ಲವೂ ಕೂಡ ನೀನು ಮಾಡಿರೋದು ಅಷ್ಟೋ ಜನ್ಮಗಳಿಂದ ಮಾಡ್ತಾ ಬಂದಿರೋದು, ಈಗ ಮಾಡೋದು ಮತ್ತೆ ಮುಂದೆ ಮಾಡೋದು ಸೃಷ್ಟಿಯ ನಾಟಕದ ನಿಯಮಾನುಸಾರ ಪಾತ್ರಧಾರಿಯಾಗಿ ಅಭಿನಯ ಮಾಡ್ತಾ ಇದೆಯ ಹೊರತಾಗಿ ಇದು ಯಾವುದು ಕೂಡ ನಿನ್ನದಲ್ಲ. ಪಾತ್ರಕ್ಕಾಗಿ, ನಾಟಕಕ್ಕಾಗಿ ಅಭಿನಯಿಸುತ್ತಿರುವ ಒಬ್ಬ ಆಕ್ಟರ್ ನೀನಷ್ಟೇ. ಯಾವಾಗ ನಾನು ಪಾತ್ರಧಾರಿ, ನಾನೊಬ್ಬ ಆಕ್ಟರ್ ಅಷ್ಟೇ, ಈ ಆಕ್ಟಿಗೂ ನನಗೂ ಸಂಬಂಧ ಇಲ್ಲ, ಈ ಆಕ್ಟ್ ಮಾಡೋದು ನನ್ನ ಕರ್ತವ್ಯ ಅಷ್ಟೇ ಅಂತ ತಿಳಿದು ಈ ಸೃಷ್ಟಿಯ ನಾಟಕದಲ್ಲಿ ಪಾತ್ರವನ್ನು ಸಾಕ್ಷಿಯಾಗಿ ಅಭಿನಯಿಸಿ ನನ್ನ ಆತ್ಮ ಸದಾಕಾಲಕ್ಕಾಗಿ ಸಚ್ಚಿದಾನಂದ ಸ್ವರೂಪ ಅನ್ನುವ ಪ್ರಜ್ಞೆ ಯಾವಾಗ ಜಾಗೃತಿ ಆಗುತ್ತೋ ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ. ಕ್ಷೇತ್ರಜ್ಞನ ಜ್ಞಾನ ದರ್ಶನ ಅಂತ ಕರೀತಾರೆ. ಹಾಗೆ ನಾನು ಯಾವಾಗ ಆತ್ಮಿಕ ಸ್ಮೃತಿಯಲ್ಲಿದ್ದು ಇದು ಒಂದು ಪಾತ್ರ ಅಂತ ತಿಳಿದು ಸಾಕ್ಷಿಯಾಗಿ ಅಭಿನಯ ಮಾಡಲಿಕ್ಕೆ ಆರಂಭ ಮಾಡಿದ್ರೆ ನಿನಗೆ ಇಲ್ಲಿಯೇ ಭವಬಂಧನ ಮುಕ್ತನಾಗ್ತೀಯ, ಇಲ್ಲಿಯೇ ಭಯಮುಕ್ತನಾಗಿ ನಿರ್ಭಯನಾಗ್ತೀಯ, ನಿಶ್ಚಿಂತನಾಗ್ತೀಯ, ನಿಜಾನಂದವನ್ನು ಹೊಂದುತ್ತೀಯ, ಇಲ್ಲಿಯೇ ಜೀವಂತವಾಗಿದ್ದಾಗಲೇ ಜೀವನ್ ಮುಕ್ತ ಸ್ಥಿತಿಯನ್ನು ಅನುಭವ ಮಾಡುತ್ತೀಯ. ಇದು ಮಾತ್ರ ಸೃಷ್ಟಿ ನಾಟಕದಲ್ಲಿ ಸಾಧ್ಯವಿದೆಯೇ ಹೊರತಾಗಿ ಸೃಷ್ಟಿಯ ಪಾತ್ರದಲ್ಲಿದ್ದುಕೊಂಡೇ ಪಾತ್ರ ಅಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ ಸಾಕ್ಷಿಯಾಗಿ ಪಾತ್ರದಲ್ಲಿ ಬರುವ ಎಲ್ಲ ಸುಖ ದುಃಖಗಳು ನನ್ನದಲ್ಲ ಪಾತ್ರದ್ದು ಅಂತ ಬೇರ್ಪಡಿಸಿ ನೋಡಿ ನೀನು ಆತ್ಮದ ಆನಂದದಲ್ಲಿರುವಂಥ ಸ್ಥಿತಿಯನ್ನು ಯಾವಾಗ ಪಡ್ಕೊಳ್ತೀಯೋ ಅದನ್ನೇ ಜೀವನ್ಮುಕ್ತ ಸ್ಥಿತಿ ಅಂತ ಕರೀತಾರೆ. ಇದನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆಯೇ ಹೊರತಾಗಿ ಡ್ರಾಮಾ ನಿಯಮಾನುಸಾರ ಪರ್ಮನೆಂಟ್ ಆಗಿ ಜನನ ಮರಣ ಚಕ್ರದಿಂದ ಬಿಡಿಸ್ಕೊಂಡ್ಬಿಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಈ ಸೃಷ್ಟಿಯ ನಾಟಕ ಸತ್ಯ, ತ್ರೇತ, ದ್ವಾಪರ, ಕಲಿಯುಗದ ಈ 4 ಯುಗಗಳಲ್ಲಿ ಸದಾಕಾಲ ಪರಿವರ್ತನೆ ಆಗ್ತಾ ಇರುತ್ತೆ. ಪ್ರತಿ 5,000 ವರ್ಷಗಳಿಗೆ ಈ 4 ಯುಗಗಳು ಸಂಪನ್ನಗೊಂಡು ಮತ್ತೆ ಪುನರಾರಂಭ ಆಗ್ತಾ ಇರುತ್ತೆ. ಹಾಗಾಗಿ ಈ ಪ್ರತಿ 5,000 ವರ್ಷಕ್ಕೊಮ್ಮೆ ಸತ್ಯ, ತ್ರೇತ, ದ್ವಾಪರ, ಕಲಿಯುಗದ ಅಂತಿಮ ಸಮಯ ಬಂದಾಗ ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತನಾದ ನಾನು ಶಿವತಂದೆ ಅವತರಣೆ ಮಾಡಿ ಸೃಷ್ಟಿಯ ಸರ್ವ ಧರ್ಮದ ಎಲ್ಲ ಆತ್ಮರಿಗೂ ಈ ಸತ್ಯ ಜ್ಞಾನವನ್ನು ಕೊಟ್ಟು ನಾನು ನಿಮ್ಮನ್ನ ಈ ಭಯದಿಂದ, ಈ ಭ್ರಮೆಯಿಂದ, ಈ ಅಜ್ಞಾನದಿಂದ ಮುಕ್ತರನ್ನಾಗಿ ಮಾಡಿ ಈ ಜ್ಞಾನ ಮಾರ್ಗವನ್ನು ತಿಳಿಸಲು ಬರ್ತೇನೆ. ಆಗ ಈ ಜ್ಞಾನದ ಈ ಯಥಾರ್ಥ ಶ್ರೀಮತದಂತೆ ನಡೆದು ಕಾಯ ವಾಚ ಮನಸ್ಸ ಪವಿತ್ರರಾಗಿ ಶ್ರೀಮತದಂತೆ ಸಾತ್ವಿಕ ಜೀವನವನ್ನು ಅಳವಡಿಸಿಕೊಂಡು ಈ ಪಾತ್ರ ಬೇರೆ, ನಾನು ಆತ್ಮ ಬೇರೆ ಅನ್ನುವಂತಹ ಶ್ರೇಷ್ಠ ಸತ್ಯದಲ್ಲಿ ಬಂದಾಗ ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ. ಆದರೆ ಈ ಜನನ ಮರಣ ಚಕ್ರದಿಂದಲೇ ಬಿಡುಗಡೆಯಾಗಿ ಎಲ್ಲೇ ಹೋಗಿ ನಾನು ಒಂದು ಕಡೆ ಅದು ಪರಮಧಾಮ ಅಂತ ಕರೆದ್ರಿ, ಬ್ರಹ್ಮಾಂಡ ಅಂತ ಕರೆದ್ರಿ, ಮುಕ್ತಿಧಾಮ ಅಂತ ಕರೆದ್ರಿ, ಬ್ರಹ್ಮ ತತ್ವ ಅಂತ ಕರೆದ್ರಿ, ಅಲ್ಲಿ ಹೋಗಿ ನಾವು ಲೀನ ಆಗಿಬಿಡ್ತೀವಿ ಅಂತಿರಲ್ಲ, ಅದು ಎಲ್ಲ ಇಲ್ಲಿ ಸೃಷ್ಟಿ ನಾಟಕದಲ್ಲಿ ಅದು ಯಾರಿಗೂ ಇಲ್ಲ. ಲೀನ ಆದ್ರೆ ಏನು ನಿನಗೆ ಅಸ್ತಿತ್ವ ಇರುತ್ತೆ? ನಿನ್ನ ಅಸ್ತಿತ್ವಕ್ಕೆ ಒಂದು ಬೆಲೆ ಏನು? ನಿನ್ನ ಅಸ್ತಿತ್ವಕ್ಕೆ ಮಾಡುವ ಅವಮಾನ ಅದು ಆತ್ಮಘಾತ ನೀನು ಕೇಳ್ತಾ ಇರೋದು. ಆ ರೀತಿ ಮಾಡಲಿಕ್ಕಿಲ್ಲ. ಸ್ವತಃ ಪರಮಾತ್ಮ ನಾನು ಅಜನ್ಮ ಅಭೋಕ್ತ ಅಖಾಯನಾಗಿದ್ರು ಕೂಡ ಜನನ ಮರಣ ಚಕ್ರಗಳಲ್ಲಿ ನಾನು ಬರೋದಿಲ್ಲ ಅಂತಂದ್ರೆ ಅರ್ಥ ತಾಯಿಯ ಗರ್ಭದಲ್ಲಿ ಜನಿಸಿ ಬಂದ್ರೆ ಅದಕ್ಕೆ ನನಗೆ ತಂದೆ ತಾಯಿ ಆದಂಗೆ ಆಗತ್ತೆ ಶಾರೀರಿಕವಾಗಿ. ಹಾಗಾಗಿ ನಾನು ಆ ರೀತಿ ಬರಲಿಕ್ಕೆ ನನಗೆ ಪಾತ್ರ ಇಲ್ಲ. ನಾನೂ ಕೂಡ ನಿಂತರ ಒಂದು ಆತ್ಮನೇ. ಆದರೆ ನಾನು ಪರಕಾಯ ಪ್ರವೇಶ ಮಾಡಿ ಆದ್ರೂ ಬಂದು ಈ ಸೃಷ್ಟಿ ನಾಟಕದಲ್ಲಿ ಪ್ರತಿ 5,000 ವರ್ಷಕ್ಕೊಂದು ಸಲ ಈ ಜ್ಞಾನವನ್ನು ಕೊಡುವಂತ ಪಾತ್ರವನ್ನು ಅಭಿನಯಿಸಲೇಬೇಕಾಗಿರೋದ್ರಿಂದ ನಾನೇ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸಿಕೊಳ್ಳುವ ಮಾತು ಇಲ್ಲ. ಅದು ಖುಷಿಯ ವಿಚಾರ. ನಾನು ಬಂದು ಪಾತ್ರವನ್ನು ಮಾಡ್ತೇನೆ ನೀವು ಮಕ್ಕಳೆಲ್ಲರ ಜೊತೆಗೆ ಅಂದಾಗ ಅದು ನನ್ನದು ಕೂಡ ಭಾಗ್ಯ ಅಂತಾನೆ ಭಾವಿಸ್ತೇನೆ ಹೊರತಾಗಿ ನನಗೆ ಬಂಧನ ಆಗೋದಿಲ್ಲ. ಹಾಗೆ ನಿಮ್ಮನ್ನು ಬಂಧಿಸುವ ಉದ್ದೇಶದಿಂದ ಈ ನಾಟಕ ರಚನೆ ಆಗಿಲ್ಲ. ನೀವೆಲ್ಲರೂ ಕೂಡ ಈ ಪಾತ್ರವನ್ನ ಮಾಡಬೇಕಾಗಿರೋದ್ರಿಂದಲೇ ನಿಮಗಿಲ್ಲಿ ಪಾತ್ರಗಳು ಸಿಕ್ಕಿದೆ ಹೊರತಾಗಿ ನಿಮಗೆ ಯಾರಿಗೂ ಭಯಪಡಿಸಿ, ನಿಮಗೆ ಯಾರಿಗೋ ಎದುರಿಸಿ, ನಿಮ್ಮನ್ನಿಲ್ಲಿ ಬಂಧಿಸಿಟ್ಟು ಈ ನಾಟಕ ಏನೂ ಖುಷಿ ಪಡಬೇಕಾಗಿಲ್ಲ. ಹಾಗೆ ನೋಡಿದ್ರೆ ನೀವೆಲ್ಲರೂ ಪ್ರಕೃತಿ ಪತಿಗಳೇ ಆಗಿದ್ದೀರಿ. ನಿಮಗೆ ಗೌರವಪೂರ್ವಕವಾಗಿ ನಿಮಗೆ ಸೇವೆಯನ್ನು ಮಾಡಲಿಕ್ಕೆ ಆ ಸೇವಾ ಭಾಗ್ಯವನ್ನ ಕರುಣಿಸಿ ಅಂತ ಹೇಳಿ ನಿಮ್ಮ ಪಾತ್ರವನ್ನು ಬರಲಿಕ್ಕೆ ಪ್ರಕೃತಿ ಕೂಡ ಕಾಯ್ತಾ ಇರುತ್ತೆ.
ಆದರೆ ಯಾವಾಗ ನೀವು ಡ್ರಾಮಾ ಅನುಸಾರ ಆತ್ಮದ ಸ್ಮೃತಿಯನ್ನು ಬರೆತು ಪಾತ್ರಗಳನ್ನು ಮಾಡ್ತಾ ಮಾಡ್ತಾ ದೇಹಾಭಿಮಾನದಲ್ಲಿ ಬಂದು ದೇಹವೇ ನಾನು ಅಥವಾ ಪಾತ್ರವೇ ನಾನು ಅನ್ನುವ ಪಾತ್ರಾಭಿಮಾನಿಗಳಾದಾಗ ಈ ಸುಖದ ಅನುಭವ ಮಾಡುವಂಥ ಪಾತ್ರನೂ ಕೂಡ ಇರೋದ್ರಿಂದ ಆ ಪಾತ್ರವನ್ನು ಅಭಿನಯಿಸಿದರೆ ಹೊರತಾಗಿ ಇದರಿಂದ ಸಂಪೂರ್ಣವಾಗಿ ನಿಮ್ಮ ಅಸ್ತಿತ್ವಕ್ಕಾಗಲಿ ಅಥವಾ ನಿಮ್ಮ ಸ್ಥಾನಮಾನಕ್ಕಾಗಲಿ ಅಥವಾ ನಿಮ್ಮ ವ್ಯಕ್ತಿತ್ವ ಮೂಲ ಸ್ವರೂಪಕ್ಕಾಗಲಿ ಯಾವುದೇ ಧಕ್ಕೆ ಆಗಿಲ್ಲ, ಯಾವುದೇ ಸೂಚನೆ ಕೂಡ ಬಂದಿಲ್ಲ, ಯಾವುದೇ ಚ್ಯುತಿನೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳೇ, ನೀವು ಹೆದರಬೇಡಿ, ಪಾತ್ರವನ್ನು ಮಾಡಲಿಕ್ಕೆ ಹೆದರಬೇಡಿ. ಹೆದರಿದ್ರೆ ಹೇಡಿಗಳಾಗಿ ಹೋಗ್ತೀರಿ ನೀವು. ಈ ಪಾತ್ರ ನನಗೆ ಬರೋದಿಲ್ಲ, ಇದು ನನಗೆ ಇಷ್ಟ ಆಗೋದಿಲ್ಲ. ಇಲ್ಲ, ನೀವು ಯಾರು? ಎಲ್ಲರೂ ಸಚ್ಚಿದಾನಂದ ಸ್ವರೂಪ ಸರ್ವಶಕ್ತಿವಂತನ ಸಂತಾನರು. ನೀವು ಸದಾ ಸಂತುಷ್ಟರು. ನೀವು ನಿಮಗೆ ಈ ಸೃಷ್ಟಿಯಲ್ಲಿ ಯಾವ ಪಾತ್ರವನ್ನು ಕೊಟ್ಟರು ನಾನು ಅಭಿನಯ ಮಾಡ್ತೇನೆ, ಸಾಕ್ಷಿಯಾಗಿರ್ತೇನೆ, ನಾನು ಆತ್ಮ ಬೇರೆ ಪಾತ್ರ ಬೇರೆ ಎನ್ನುವ ಸತ್ಯದಲ್ಲಿ ಬಂದು ತ್ರಿಕಾಲ ನೇತ್ರ ತ್ರಿಕಾಲ ದರ್ಶನದಲ್ಲಿ ಆಗಿ ತ್ರಿನೇತ್ರಿಗಳಾಗಿ ಸಾಕ್ಷಿಯಾಗಿ ಪಾತ್ರವನ್ನು ಅಭಿನಯಿಸಿದಾಗ ಮಾತ್ರ ನೀವು ಇಲ್ಲೇ ಇದ್ದು ಪಾತ್ರವನ್ನು ಮಾಡ್ತಾ ಇಂತಹ ಕಲಿಯುಗದ ವಾತಾವರಣದಲ್ಲಿಯೂ ಕೂಡ ನೀವು ಸಚ್ಚಿದಾನಂದ ಸ್ವರೂಪದ ಅನುಭೂತಿ ಮಾಡಿ ಆ ಜೀವನ್ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಿದೆಯೇ ಹೊರತಾಗಿ ಮೋಕ್ಷ ನೀವಂದುಕೊಂಡಂತೆ ಇಲ್ಲಿ ಯಾವ ಆತ್ಮರಿಗೂ ಸಿಗೋದಿಲ್ಲ. ಇದನ್ನು ಸ್ಪಷ್ಟಪಡಿಸಿದ್ದಾರೆ ಪರಮಾತ್ಮ. ಮೋಕ್ಷ ಅನ್ನುವಂಥದ್ದೇ ಇಲ್ಲ. ಅಂದ್ರೆ ಜನನ ಮರಣ ಚಕ್ರಗಳಿಂದ ಆಚೆ ಹೋಗಲೆಲ್ಲೋ ಇದ್ದು ಬಿಡ್ತೀವಿ ಅನ್ನುವಂಥ ಭ್ರಮೆ, ಅದು ಭಕ್ತಿ ಮಾರ್ಗದ ಒಂದಷ್ಟು ಉಪದೇಶಗಳಷ್ಟೇ ಹೊರತಾಗಿ ಅದು ಅವರ ಪಾತ್ರ ಅಷ್ಟೇ ಹೊರತಾಗಿ ಅದು ಪರ್ಮನೆಂಟ್ ಅಲ್ಲ. ಅವರೆಲ್ಲವೂ ಕೂಡ ಹೆಚ್ಚು ಕಡಿಮೆ ಹೇಳಿರೋದಕ್ಕಲ್ಲೇ ಅದನ್ನು ಸರಿಯಾಗಿ ತಿಳಿಸಲಿಕ್ಕೇನೆ ಈಗ ನನ್ನ ಪಾತ್ರ ಇರುವಂಥದ್ದು. ಹಾಗಾಗಿ ಅವ್ರು ಹೇಳಿರೋದು ತಪ್ಪು ಅಂದ ಮಾತ್ರಕ್ಕೆ ಅವ್ರ ಪಾತ್ರ ತಪ್ಪಲ್ಲ, ಅವ್ರ ಪಾತ್ರ ಸರಿಯಾಗಿತ್ತು, ಅವ್ರು ಹಂಗೆ ಹೇಳಬೇಕಾಗಿತ್ತು, ಆದರೆ ಅದನ್ನು ಸರಿ ಮಾಡಲಿಕ್ಕೆ ಮತ್ತೆ ನಾನು ಬರಬೇಕಾಗಿತ್ತು. ಹಾಗಾಗಿ ಎಲ್ಲರ ಪಾತ್ರಗಳನ್ನು ಒಪ್ಪಿಕೊಳ್ಳಿ, ಆದರೆ ಯಥಾರ್ಥ ಸತ್ಯದಲ್ಲೇ ನಿಂತುಕೊಳ್ಳಿ. ಹಾಗಾಗಿ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮೋಕ್ಷವನ್ನು ಬಯಸಬೇಡಿ. ಪರ್ಮನೆಂಟ್ ಆಗಿ ಬ್ರಹ್ಮಾಂಡದಲ್ಲಿ ಬ್ರಹ್ಮತತ್ವದಲ್ಲಿ ಮಹಾಕಾಲನಲ್ಲಿ ಲೀನ ಆಗಿಬಿಡ್ತೀನಿ ಅನ್ನುವಂಥ ಭ್ರಮೆ ಬೇಡ. ನೀವು ಪ್ರತಿಯೊಂದು ಆತ್ಮರಿಗೂ ನಿಮ್ಮದೇ ಆದಂಥ ಅಸ್ತಿತ್ವ ಇದೆ. ನೀವು ನೀರಿನಲ್ಲಿ ನೀರು ಹಾಕಿದಾಗ ಒಂದಾಗಿ ಬಿಡುತ್ತೆ ಅನ್ನುವಂಥ ಈ ಭೌತಿಕ ಸ್ಥೂಲ ಪ್ರಪಂಚದ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟು ನಿಮ್ಮನ್ನೆಲ್ಲರನ್ನೂ ಕೂಡ ಭ್ರಮೆಯಲ್ಲಿ ತರಿಸಿದರೆ. ಹಾಗಾಗಿ ಜ್ಞಾನವೇ ಬೇರೆ, ಭಕ್ತಿಯೇ ಬೇರೆ. ಭಾವನಾತ್ಮಕವಾಗಿ ಭ್ರಮೆಯಲ್ಲಿ ತೇಲಾಡುವುದು ಬೇರೆ, ಯಥಾರ್ಥ ಸೃಷ್ಟಿಯ ಸತ್ಯವೇ ಬೇರೆ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸೃಷ್ಟಿಕರ್ತ ಸ್ವಯಂ ಪರಮಾತ್ಮನೇ ತ್ರಿಕಾಲ ಜ್ಞಾನವನ್ನು ಕೊಟ್ಟು ತ್ರಿನೇತ್ರಿಗಳನ್ನಾಗಿ ನಮಗೆ ಮಾಡಿದಾಗ ಮಾತ್ರ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಮೋಕ್ಷಕ್ಕಾಗಿ ಹಂಬಲಿಸುವುದು ಬೇಕಾಗಿಲ್ಲ. ಮೋಕ್ಷ ಅನ್ನೋದು ಇಲ್ಲಿ ಯಾರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಖುಷಿ ಖುಷಿಯಿಂದ ಬಂದು ಇಲ್ಲಿ ಪಾತ್ರವನ್ನು ಮಾಡಬೇಕು. ಈ ಪಾತ್ರಕ್ಕಾಗಿ ನೀವು ಹೆದರೋದು ಬೇಕಾಗಿಲ್ಲ. ಈ ಪಾತ್ರ ನಿಮ್ಮನ್ನು ಬಂಧಿಸುವುದಿಲ್ಲ. ನೀವು ಪಾತ್ರವನ್ನು ಅಭಿನಯಿಸುವ ಆಕ್ಟರ್ ಆಗಿದ್ದೀರಿ ಎನ್ನುವಂಥ ಸತ್ಯವನ್ನು ತಿಳಿದುಕೊಂಡಾಗ ಸತ್ಯಜ್ಞಾನಿಗಳಾಗಿ ಸಚ್ಚಿದಾನಂದ ಸ್ವರೂಪದಲ್ಲಿ ಬಂದು ಜೀವನ್ಮುಕ್ತತೆಯನ್ನು ಇಲ್ಲಿದ್ದಾಗಲೇ ನೀವು ಪಡಿತೀರಿ ಮಕ್ಕಳೇ ಎನ್ನುವಂಥ ಯಥಾರ್ಥ ಸತ್ಯವನ್ನು ತಿಳಿಸ್ತಾರೆ. ಇನ್ನು ಮುಕ್ತಿ ಅಂದರೆ ಅದು ಈ ಜನನ ಮರಣಗಳ ಚಕ್ರದಿಂದ ಒಂದಷ್ಟು ಆತ್ಮ ಹೋಗಿ ಒಂದಷ್ಟು ಶಾಂತಿಧಾಮದಲ್ಲಿ ಸ್ಥಿತ ಆಗೋದು ಅಂತ. ಇದು ಸಿಗುತ್ತೆ ಅಂತ ಹೇಳ್ತಾರೆ ಪರಮಾತ್ಮ. ಇದು ಎಲ್ಲರಿಗೂ ಸಿಗುತ್ತೆ. ಇವರು ಸಾಧನೆ ಮಾಡಿದರೆ ಈ ಧರ್ಮದವ್ರಿಗೆ ಸಿಗುತ್ತೆ, ಇವ್ರಿಗೆ ಸಿಗಲ್ಲ ಅಂತಲ್ಲ, ಎಲ್ಲರಿಗೂ ಮುಕ್ತಿ ಸಿಗುತ್ತೆ. ಯಾವಾಗ ಅಂದರೆ ಪ್ರತಿ 5,000 ವರ್ಷಗಳಿಗೊಮ್ಮೆ ಈ ಸೃಷ್ಟಿ ನಾಟಕ ಪರಿವರ್ತನೆ ಆಗುವ ಸಮಯದಲ್ಲಿ ಮೊದಲು ಪರಮಧಾಮದಿಂದ ಎಲ್ಲಾ ಆತ್ಮರು ಸತ್ಯುಗಕ್ಕೆ ಎಷ್ಟು ಬೇಕೋ ಅಷ್ಟು ಆತ್ಮರು, ತ್ರೇತಾಯುಗಕ್ಕೆ ಮತ್ತಷ್ಟು, ದ್ವಾಪರಕ್ಕೆ ಇನ್ನಷ್ಟು, ಕಲಿಯುಗಕ್ಕೆ ಎಲ್ಲ ಆತ್ಮರು ಬಂದು ಜಮಾವಣೆಗೊಂಡು ಇಲ್ಲಿ ಎಲ್ಲವೂ ಕೂಡ ಸೃಷ್ಟಿ ಭರ್ಭೂರಾಗಿ ಹೋಗಿದೆ. ಪರಮಧಾಮದಲ್ಲಿ ಇರತಕ್ಕಂತಹ ಎಲ್ಲಾ ಆತ್ಮರು ಇಲ್ಲಿ ಬಂದು ಪಾತ್ರದಲ್ಲಿ ಇದ್ದಾಗ ನಾಟಕ ಮುಗಿಯುವವರೆಗೆ ಯಾರು ವಾಪಸ್ ಹೋಗುವಂಗಿಲ್ಲ. ಬರೋದು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಅವರವರ ಪಾತ್ರ ಅನುಸಾರ ಬಂದಿದ್ರು ಕೂಡ ಎಲ್ಲಾ ಧರ್ಮದ ಆತ್ಮರು ಕೂಡ ಅವರವರ ಸಮಯಕ್ಕೆ ಇಲ್ಲಿ ಕೆಳಗಡೆ ಬರಲಿಕ್ಕೆ ಅವಕಾಶ ಇದೆ. ಆದರೆ ಯಾವಾಗ ಬೇಕಾವಾಗ ಮತ್ತೆ ಮೇಲೆ ಪರಮಧಾಮಕ್ಕೆ ಹೋಗುವಂತ ಅವಕಾಶ ಈ ಸೃಷ್ಟಿ ನಾಟಕದಲ್ಲಿ ಇರೋದಿಲ್ಲ. ಹಾಗಾಗಿ ಈಗ ಕಲಿಯುಗದ ಅಂತಿಮ ಸಮಯದಲ್ಲಿ ಸ್ವಯಂ ಪರಮಾತ್ಮ ಶಿವ ತಂದೆ ಬಂದು ಈ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಸತ್ಯವನ್ನು ತಿಳಿಸಿ ಈ ಪ್ರಕೃತಿಯ ಮಹಾಪರಿವರ್ತನೆಯ ಸಮಯದಲ್ಲಿ ನಾವೆಲ್ಲ ಆತ್ಮರು ಇಲ್ಲಿರುವುದು ಯೋಗ್ಯ ಅಲ್ಲ. ಇದು ಮಹಾಪರಿವರ್ತನೆ, ಇದು ಕ್ಲೀನ್ ನಡೆಯುವಂತಹ ಸಮಯ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ಮನೆಗೆ ಹೋಗ್ಲಿಕ್ಕೆ ಅವಕಾಶ, ಒಟ್ಟಿಗೆ ಹೋಗ್ಬೇಕು. ಅದು ಕೂಡ ಇವ್ರು ಹೋಗ್ತಾರೆ, ಇವ್ರು ಹೋಗಲ್ಲ, ಇವ್ರು ಮುಂಚೆ, ಇವ್ರು ಹಿಂದೆಗಡೆ, ಇವ್ರು ಸಾಧನೆ ಮಾಡಿದರೆ ಮೊದಲು, ಇವ್ರು ಹಿಂಗೆ ಅಂತಿಲ್ಲ, ಎಲ್ಲರೂ ಒಟ್ಟಿಗೆ. ಯಾಕಂದ್ರೆ ನೀವೆಲ್ಲರೂ ಒಬ್ಬ ಪರಮಾತ್ಮನ ಸಂತಾನರೇ.
ನಿಮಗೆಲ್ಲರಿಗೂ ಆ ಪರಮಧಾಮದ ಮುಕ್ತಿಧಾಮದ ಗೇಟ್ ಒಂದೇ ಸಲಕ್ಕೆ ಓಪನ್ ಆಗುತ್ತೆ. ಎಲ್ಲರೂ ಸೊಳ್ಳೆಗಳ ಉಪಾಧಿಯಲ್ಲಿ ಎಲ್ಲರೂ ಶರೀರಗಳನ್ನು ಬಿಟ್ಟು ಒಟ್ಟಿಗೆ ಕೋಟ್ಯಾನುಕೋಟಿ ಆತ್ಮರು ನೀವು ಪರಮಧಾಮಕ್ಕೆ ಮರಳುತ್ತೀರಿ. ಅಂದ್ರೆ ಒಂದು ರೌಂಡ್ ಪೂರ್ತಿ ನಾಟಕವನ್ನು ಮುಗಿಸಿ ಮಹಾಮಂಗಲ ಮಾಡಿ ಮುಖ ತೊಳೆದುಕೊಂಡು ಮನೆಗೆ ಹೋಗುವಂತೆ ನೀವೆಲ್ಲರೂ ಕೂಡ ಇಲ್ಲಿಯೇ ದೇಹಾಭಿಮಾನದ ಮುಖವಾಡದ ಬಣ್ಣಗಳನ್ನೆಲ್ಲ ಕಳಚಿಕೊಂಡು ಆತ್ಮ ಅಭಿಮಾನದ ಸ್ಮೃತಿಯಲ್ಲಿ ಬಂದು ಮಹಾಮಂಗಲವನ್ನಾಡಿ ಪರಮಧಾಮಕ್ಕೆ ಹೋಗುವಂತ ಸುಂದರವಾದ ಸನ್ನಿವೇಶ ಅದು ಮುಕ್ತಿಧಾಮಕ್ಕೆ ಹೋಗುವ ಸನ್ನಿವೇಶ. ಆದರೆ ಯಾವಾಗ ಮತ್ತೆ ಸತ್ಯುಗದಲ್ಲಿ ಇಮಿಡಿಯೇಟ್ ಪಾತ್ರಗಳಿದ್ರೆ 1 ಸೆಕೆಂಡ್ ಆದರೂ ಪರಮಧಾಮಕ್ಕೆ ಹೋಗಿ ಬರ್ತಾರವರು. ಆದರೆ ಉಳಿದಿರೋರು ಕೆಲವರು 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, 50 ವರ್ಷ, 100 ವರ್ಷ, 500 ವರ್ಷ, 1000 ವರ್ಷ, 2000 ವರ್ಷ, 4000 ವರ್ಷ, ಎಲ್ಲಿಯ ತನಕ ಪಾತ್ರ ಬರೋದಿಲ್ಲೋ ಅಲ್ಲಿಯ ತನಕ ಅವರು ಮುಕ್ತಿಧಾಮದಲ್ಲೇ ಇರಬೇಕು, ಶಾಂತಿ ಧಾಮದಲ್ಲೇ ಇರಬೇಕು. ಈ ಸುಂದರವಾದ ಸೃಷ್ಟಿ ನಾಟಕದಲ್ಲಿ ಅವರಿಗೆ ಸ್ವಲ್ಪ ಪಾತ್ರ ಸಿಕ್ಕಿದೆ, ಒಂದು ಸಣ್ಣ ಪಾತ್ರ ಸಿಕ್ಕಿದೆ ಅಂದ್ರೆ ಸಂಪೂರ್ಣ ಸಮಯ ಅವರಿಗೆ ಪರಮಧಾಮದಲ್ಲಿ ಇರಲಿಕ್ಕೆ ಅವಕಾಶ ಇರುತ್ತೆ. ಅದಷ್ಟನ್ನೇ ನೀವು ಮುಕ್ತಿ ಅಂತ ಕರ್ಕೊಳ್ಬಹುದು. ಮುಕ್ತಿಧಾಮದಲ್ಲಿ ಇರುವ ಸಮಯವನ್ನ ಮುಕ್ತಿ ಅಂತ ಕಳ್ಕೊಳ್ಬಹುದು. ಆ ಮುಕ್ತಿ ಎಲ್ಲರಿಗೂ ಸಿಗುತ್ತೆ. ಆದ್ರೆ ಎಲ್ಲಿ ತನಕ ಅಂದ್ರೆ ಮತ್ತೆ ನಿಮ್ಮ ಪಾತ್ರ ಬರುವ ತನಕ ಮಾತ್ರ ಆ ಪರಮಧಾಮದಲ್ಲಿ ಇರಬೇಕಾಗತ್ತೆ. ಮತ್ತೆ ಡ್ರಾಮಾ ನಿಯಮಾನುಸಾರ ನೀವು ಕೆಳಗಡೆ ಬರಲೇಬೇಕು. ಈ ತರ ಪ್ರತಿ 5,000 ವರ್ಷಗಳಿಗೊಂದು ಸಲ ಇದು ರೀಸೈಕಲ್ ಆಗ್ತಾನೆ ಇರುತ್ತೆ ಅನ್ನುವಂತ ಈ ಸೃಷ್ಟಿಯ ಆದಿ ಮಧ್ಯ ಅಂತದ ಜ್ಞಾನವನ್ನ ಪರಮಾತ್ಮ ಕೊಟ್ಟಿರುವ ಕಾರಣ ಇಲ್ಲಿ ಯಾರ ಪಾತ್ರಗಳು ಕೂಡ ಕಡಿಮೆ ಅಲ್ಲ, ಯಾರೂ ಶ್ರೇಷ್ಠ ಅಲ್ಲ, ಯಾರೂ ಕನಿಷ್ಠ ಅಲ್ಲ. ಶ್ರೇಷ್ಠ ಆತ್ಮ, ಪಾತ್ರನೂ ಶ್ರೇಷ್ಠ. ಯಾಕಂದ್ರೆ ಪಾತ್ರ ಇರೋದ್ರಿಂದ ನಾಟಕ, ನಾಟಕ ಇರೋದ್ರಿಂದ ನಾವೆಲ್ಲ, ನಾವಿರೋದ್ರಿಂದ ಪರಮಾತ್ಮ. ಅಂದ್ರೆ ಇಲ್ಲಿ ಪಂಚತತ್ವಗಳಿಂದಾದ ಈ ಸುಂದರವಾದ ನಾಟಕ ರಂಗಭೂಮಿಯಲ್ಲಿ ಇಲ್ಲಿ ನಾವೆಲ್ಲ ಆತ್ಮರು ಈ ಪಾತ್ರಗಳನ್ನ ಮಾಡಲಿಕ್ಕೆ ಬಂದಿದ್ದೀವಿ. ಕೆಲವರು ಸತೋ ಪ್ರಧಾನ, ಕೆಲವರು ರಜೋ ಪ್ರಧಾನ, ಕೆಲವರು ತಮೋ ಪ್ರಧಾನ ಪಾತ್ರಗಳು ಸಿಕ್ಕಿರುತ್ತೆ. ಮತ್ತು ಎಲ್ಲರ ಪಾತ್ರಗಳು ಆರಂಭದಲ್ಲಿ ಸತೋದಿಂದ ಆರಂಭವಾಗಿ ರಜೋದಲ್ಲಿ ಅಂತ್ಯ ಆಗುತ್ತೆ. ಆದರೆ ಟೈಮ್ ಸ್ಪೆಂಡ್ ಮಾತ್ರ ಕೆಲವರಿಗೆ 500 ವರ್ಷ, 5,000 ವರ್ಷ ತನಕನೂ ಕೂಡ ಅದು ಒಂದು ದಿನದ ಪಾತ್ರದಿಂದ ಹಿಡ್ಕೊಂಡು 5,000 ವರ್ಷದ ಪಾತ್ರದವರೆಗೂ ಕೂಡ ಇರುತ್ತೆ. ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ಮೇಲೆ ಇನ್ನು ಯಾರ ಪಾತ್ರದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡಿ. ಯಾರೋ ಇದರಿಂದ ಬಿಡಿಸ್ಕೊಂಡು ಇಲ್ಲೇ ಓಡೋಗಬೇಕು ಅಂತಲೂ ಅನ್ಕೊಳ್ಬೇಡಿ. ಅಯ್ಯೋ ಈ ಜನನ ಮರಣ ಚಕ್ರಗಳು ನನಗೆ ಬೇಡ ಅನ್ನುವಂಥ ಒಂದು ಹೇಳಿತನದ ಒಂದು ಭಯನೂ ಕೂಡ ಬಿಟ್ಟು ಹಾಕಿ ನಾವು ಸಾಕ್ಷಿಯಾಗಿ ಇರೋಣ. ಏನು ನಡೀತಾ ಇದೆಯೋ ಎಲ್ಲದರಲ್ಲೂ ಕಲ್ಯಾಣ ಇದೆ. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಕಲ್ಯಾಣಮಯ. ಯಾಕಂದ್ರೆ ಶಿವ ಅಂದ್ರೇ ಸತ್ಯಂ ಶಿವಂ ಸುಂದರಂ. ಶಿವ ಅಂದ್ರೇ ಶುಭಕಾರಿ, ಮಂಗಳಕಾರಿ, ಕಲ್ಯಾಣಕಾರಿ. ಆತನ ಸೃಷ್ಟಿ ಇದೆಲ್ಲವೂ ಕೂಡ ಶುಭಕರವಾಗಿ, ಮಂಗಳಕರವಾಗಿ, ಕಲ್ಯಾಣಕರವಾಗಿ ಇರುತ್ತದೆ. ಆದರೆ ಪಾತ್ರಗಳು ಆ ರೀತಿ ರಚನೆ ಆಗಿದೆ ಅಷ್ಟೇ. ಬಿಟ್ರೆ ಪಾತ್ರನೂ ಕೂಡ ಇದೇನು ಪರಮಾತ್ಮ ಕೂತು ಬರೆದಿರೋದಲ್ಲ. ಈ ಸೃಷ್ಟಿ ನಾಟಕದ ನಿಯಮಾನುಸಾರ ಈ ಪಾತ್ರ ರೆಡಿಯಾಗಿದೆ. ಆದರೆ ನೀವೆಲ್ಲ ಆತ್ಮರು ಅದಕ್ಕೆ ತಕ್ಕಂತೆ ಪಾತ್ರ ಮಾಡ್ತಾ ಇದ್ರೆ ಹೊರತಾಗಿ ಇಲ್ಲಿ ನಿಮಗೆ ಯಾವುದೇ ಮೂಲತಃ ನಿಮಗೆ ನಷ್ಟ ಇಲ್ಲ. ಎಲ್ಲಿ ತನಕ ಪಾತ್ರ ಅಭಿಮಾನದಲ್ಲಿ, ದೇಹಾಭಿಮಾನದಲ್ಲಿ ಇದ್ದು ನೋಡ್ತೀರಿ ಅಲ್ಲಿ ತನಕ ನಿಮಗೆ ನಷ್ಟ, ನೋವು, ಬಂಧನ ಅನಿಸುತ್ತೆ. ಆದರೆ ಆತ್ಮಕ್ಕೆ ಇದು ಯಾವುದು ಕೂಡ ಅಂಟೋದು ಇಲ್ಲ, ಇದು ಯಾವುದು ಕೂಡ ಅನುಭವಕ್ಕೂ ಬರುವುದಿಲ್ಲ. ಆದರೆ ಪಾತ್ರದ ಅಭಿಮಾನದಲ್ಲಿದ್ದಾಗ ಅದರ ಪ್ರಭಾವದಲ್ಲಿ ಇರೋದ್ರಿಂದ ನಿಮಗೆ ಆ ರೀತಿ ಭಾಸ ಆಗುತ್ತೆ. ಆದರೆ ನೀವು ಸ್ವಭಾವದಲ್ಲಿ ಇದ್ದು ಆತ್ಮ ಅಭಿಮಾನಿಗಳಾದಾಗ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಅನ್ನುವಂಥ ಈ ಯಥಾರ್ಥ ಸ್ಮೃತಿಯನ್ನು ಸ್ವಯಂ ಶಿವ ನಿರಾಕಾರ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಶರೀರದೊಳಗಡೆ ಪರಕಾಯ ಪ್ರವೇಶ ಮಾಡಿ ನೋಡಿ. ಪ್ರಜಾಪಿತ ಬ್ರಹ್ಮನ ಶರೀರ ಯಾವುದು ಅಂದ್ರೆ, ಯಾರು ಸತ್ಯುಗ ಆರಂಭ ಆದಾಗ ಶ್ರೀಕೃಷ್ಣನಾಗಿ ಮೊಟ್ಟ ಮೊದಲು ಜನ್ಮವನ್ನು ಪಡೆದು ಮೊದಲನೇ ರಾಜಕುಮಾರನಾಗಿರುತ್ತಾನೆಯೋ ಆತನೇ ಅಂತಿಮದಲ್ಲಿ ದಾದಾ ಲೇಖರಾಜ್ ಆಗಿರುತ್ತಾರೆ. ಅವರ ಶರೀರದಲ್ಲಿ ಅಂದ್ರೆ ಅನುಭವಿರತ ಇಡೀ ಸೃಷ್ಟಿಯ ನಾಟಕದಲ್ಲಿ ಸಂಪೂರ್ಣ ಪಾತ್ರವನ್ನು ಅಭಿನಯಿಸಿದ 5,000 ವರ್ಷಗಳ ಪಾತ್ರವನ್ನು ಅಭಿನಯಿಸಿರುವಂತ ಶ್ರೀಕೃಷ್ಣ ಇಡೀ ಆತ್ಮ, ಆದಿ ಆತ್ಮ ಆಗಿರೋದ್ರಿಂದ ಅವರಿಗೆ ಆದಿದೇವ್ ಅಂತ ಕರೀತಾರೆ. ಮುಸ್ಲಿಮಲ್ಲಿ ಆದಮ್, ಕ್ರಿಶ್ಚಿಯನ್ ಅಲ್ಲಿ ಆದಮ್ ಅಂತ ಕರೀತಾರೆ. ಏನು ಮುಸ್ಲಿಮಲ್ಲೂ ಕೂಡ ಈ ಹೆಸರು ಫೇಮಸ್ ಆಗಿದೆ ಇದೇ ರೂಪದಲ್ಲಿ. ಅಂದ್ರೆ ಈ ಬ್ರಹ್ಮ ಮತ್ತು ಮಮ್ಮರವರು ಯಾರು ರಾಧಾ ಮತ್ತು ಕೃಷ್ಣ ಇರ್ತಾರೆ, ಅದಕ್ಕೆ ಅವರು ಮುಸ್ಲಿಮಾನರಲ್ಲೂ ಕೂಡ ಅವರಿಬ್ಬರ ಒಂದು ಪೂಜೆಯನ್ನು ಮಾಡ್ತಾರೆ, ಸ್ಮೃತಿಯನ್ನ ಮಾಡ್ತಾರೆ, ಕ್ರಿಶ್ಚಿಯನ್ರಲ್ಲೂ ಮಾಡ್ತಾರೆ. ಅದನ್ನೇ ಇಲ್ಲಿ ಪರಮಾತ್ಮ ಆ ಸತ್ಯವನ್ನ ತಿಳಿಸ್ತಾರೆ. ಆದಿದೇವ ದೇವಿ ಅಂತ ಕರಿತೀರಿ. ಆ ಪ್ರಜಾಪಿತ ಬ್ರಹ್ಮ
ಅಂತ ಅವರಿಗೆ ಮರುನಾಮಕರಣ ಮಾಡುತ್ತಾರೆ. ಯಾರು ಶ್ರೀಕೃಷ್ಣನಾಗಿ ಸತ್ಯುಗದಲ್ಲಿ ಮೊಟ್ಟ ಮೊದಲ ಜನ್ಮವನ್ನು ಪಡೆದಿರ್ತಾನೆ ಆತ ಅಂತಿಮ ಅಂದ್ರೆ 83ನೇ ಜನ್ಮದಲ್ಲಿ ದಾದಾ ಲೇಖರಾಜ್ ಆಗಿರುತ್ತಾರೆ. ಅವರ ಶರೀರದೊಳಗಡೆ ಸ್ವಯಂ ನಿರಾಕಾರ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿ ಮತ್ತೊಂದು ಹೊಸ ಜನ್ಮವನ್ನು ಕೊಡ್ತಾರೆ. ಅದು 84ನೇ ಜನ್ಮ ಆಗುತ್ತೆ. ಅಂದ್ರೆ ಜೀವಂತವಾಗಿದ್ದಾಗಲೇ ಆತನ ಸಂಸ್ಕಾರ ಪರಿವರ್ತನೆ ಪುನರ್ಜನ್ಮವನ್ನ ಕೊಟ್ಟು ನೀನು ಇಂದಿನಿಂದ ಪ್ರಜಾಪಿತ ಬ್ರಹ್ಮ ಅಂತ ಹೆಸರಿಟ್ಟು ಆತ ವೃದ್ಧ ಶರೀರದಲ್ಲಿ ಬಂದಿರುವ ಕಾರಣ ಇವತ್ತಿಗೂ ಎಲ್ಲಾ ದೇವಾನುದೇವತೆಗಳ ಫೋಟೋವನ್ನ ಹೆಂಗಾಗಿ ತೋರಿಸ್ತಾರೆ. ಆದರೆ ವಯಸ್ಸು ಆಗೋದು ದೇವತೆಗಳಿಗಿಲ್ಲ ಅನ್ನೋದ್ರಿಂದನೇ. ಆದರೆ ಒಬ್ಬ ಬ್ರಹ್ಮನದ್ದು ಮಾತ್ರ ಮೀಸೆ ದಾಡಿ ವೃದ್ಧ ಶರೀರವನ್ನ ತೋರಿಸ್ತಾರೆ. ಅಂದ ಮೇಲೆ ಆತ ದೇವಾತ್ಮ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸುಮ್ಮನೆ ಹೇಳ್ಬೇಕಾದ್ರೆ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಅಂತ ಹೇಳ್ತೀವಿ. ಆದರೆ ಬ್ರಹ್ಮ ದೇವಾತ್ಮ ಅಲ್ಲ. ದೇವಾತ್ಮರಾಗಿದ್ರೆ ಆತನಿಗೆ ವಯಸ್ಸಾಗಿರುವಂತಹ ಶರೀರ ಗಡ್ಡ ಮೀಸೆಯನ್ನು ತೋರಿಸ್ತಾ ಇರಲಿಲ್ಲ. ಯಾರು ನಿಜವಾದ ಬ್ರಹ್ಮ ಅಂದ್ರೆ ನಮ್ಮ ಹಾಗೆ ಸಾಮಾನ್ಯ ಮಾನವ ಶರೀರದಲ್ಲಿರುವಂತ ಒಂದು ವೃದ್ಧ ತನುವಿನಲ್ಲಿ ಸ್ವಯಂ ಪರಮಾತ್ಮ ಪರಕಾಯ ಪ್ರವೇಶವಾಗಿ ಈ ಸೃಷ್ಟಿಯ ಆದಿ ಮಧ್ಯ ಹಂತದ ಸತ್ಯ ಜ್ಞಾನಗಳನ್ನು ಕೊಟ್ಟಿರೋದ್ರಿಂದ ಸಕಲ ಶಾಸ್ತ್ರಗಳನ್ನು ಅವರಿಗೆ ತೋರಿಸ್ತಾರೆ. 4 ದಿಕ್ಕುಗಳಿಗೆ ಜ್ಞಾನವನ್ನು ಹಂಚಲಿಕ್ಕೆ ನಿಮಿತ್ತ ಆಗಿರೋದ್ರಿಂದ ಆತನಿಗೆ 4 ಮುಖಗಳನ್ನು ತೋರಿಸ್ತಾರೆ. ಹಾಗಾಗಿ ಈ ವಯೋವೃದ್ಧ ಶರೀರದಲ್ಲಿ ನಾನು ಪರಕಾಯ ಪ್ರವೇಶನಾಗಿದ್ದೀನಿ. ಆತ ಮಾನವನ ಅಂತಿಮ ಜನ್ಮದಲ್ಲಿ ಬಂದಾಗ ಆತ ಮಾನವನೇ ಆಗಿರುತ್ತಾನೆ. ಆತ ದೇವರು ಅಲ್ಲ ಅಥವಾ ದೇವಾತ್ಮ ಅಲ್ಲ ಅನ್ನುವಂಥ ಸತ್ಯವನ್ನು ತಿಳಿಸ್ತಾರೆ. ಆದರೆ ಇದೇ ಬ್ರಹ್ಮ ಮಾನವನಾಗಿ ನರನಾಗಿರೋದ್ರಿಂದ ನಾರಾಯಣನಾಗುವಂಥ ಪುರುಷಾರ್ಥವನ್ನು ಇದೇ ಸಮಯದಲ್ಲಿ ಮಾಡಿ ನರನಿಂದ ನಾರಾಯಣನಾಗ್ತಾನೆ. ಮುಂದೆ ಸತ್ಯುಗದಲ್ಲಿ ಶ್ರೀಕೃಷ್ಣನಾಗಿ ಜನ್ಮ ಪಡೆದು ಸ್ವಯಂ ವರದ ನಂತರ ಆತನ ಹೆಸರು ಶ್ರೀಮನ್ ನಾರಾಯಣ ಆಗತ್ತೆ. ಹಾಗಾಗಿ ನರಸೆ ನಾರಾಯಣ್ ಅಥವಾ ಬ್ರಹ್ಮಾಸೋ ವಿಷ್ಣು ಅಂತ ಕರೀತಾರೆ. ವಿಷ್ಣು ಅಂತಂದ್ರೆ ಲಕ್ಷ್ಮಿ ಮತ್ತು ನಾರಾಯಣರ ಕಂಬೈನ್ಡ್ ಸ್ವರೂಪವನ್ನೇ ವಿಷ್ಣು ಅಂತ ಕರೆಯಲಾಗುತ್ತೆ. ಇಲ್ಲಿ ಯಾರು ಆದಿದೇವಿ ಆದಿದೇವ ಅಂತ ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬ ಸರಸ್ವತಿ ಮೊಮ್ಮರವರು ತಂದೆ ಮತ್ತು ಮಗಳ ಸಮಾನವಾಗಿ ಪ್ರಜಾಪಿತ ಅಂದ ಮೇಲೆ ಇಡೀ ಸೃಷ್ಟಿಯಲ್ಲಿರುವ ಎಲ್ಲಾ ಪ್ರಜೆಗಳು ಉಪ್ಪಿತ ಆಗಿರುವ ಕಾರಣ ಸರಸ್ವತಿ ಮಗಳಾಗಿರ್ತಾಳೆ, ಬ್ರಹ್ಮ ತಂದೆ ಆಗಿರ್ತಾನೆ. ಆದರೆ ನೆಕ್ಸ್ಟ್ ಜನ್ಮದಲ್ಲಿ ಇಲ್ಲಿ ನರರಾಗಿರ್ತಾರೆ. ಇವರಿಬ್ಬರು ಪುರುಷಾರ್ಥ ಮಾಡಿ ಇಡೀ ಜಗತ್ತಿನಲ್ಲಿ ನಂಬರ್ 1 ಶ್ರೇಷ್ಠ ಸತೋ ಪ್ರಧಾನ ಸ್ಥಿತಿಯನ್ನು ತಲುಪುವುದರಿಂದ ಮುಂದಿನ ಜನ್ಮದಲ್ಲಿ ಒಬ್ಬರು ಶ್ರೀಕೃಷ್ಣ ಆಗಿ ಒಬ್ಬರು ಶ್ರೀರಾಧೆಯಾಗಿ ಪವಿತ್ರ ಜನ್ಮವನ್ನು ಪಡೆದು ಅವರೇ ಸ್ವಯಂ ವರದ ನಂತರ ವಿವಾಹ ಕಲ್ಯಾಣ ಮಹೋತ್ಸವದ ನಂತರ ಅವರಿಗೆ ಶ್ರೀಮನ್ನಾರಾಯಣ ಶ್ರೀ ಲಕ್ಷ್ಮಿ ಅನ್ನುವಂಥ ಹೆಸರನ್ನು ಕೊಟ್ಟು ಅವರಿಗೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಬಿಡುತ್ತಾರೆ. ಮೊದಲನೇ ರಾಜ್ಯಭಾರ ಸತ್ಯುಗದಲ್ಲಿ ಆರಂಭವಾಗುವುದೇ ಶ್ರೀ ಲಕ್ಷ್ಮೀನಾರಾಯಣರ ರಾಜ್ಯಭಾರ. ಅವರಿವರ ಕಂಬೈನ್ಡ್ ಸ್ವರೂಪವನ್ನ ಮಹಾವಿಷ್ಣು ಸ್ವರೂಪ ಅಂತ ಕರೀತಾರೆ. ಹಾಗಾಗಿ ಬ್ರಹ್ಮ ಸೋ ವಿಷ್ಣು ಅಂದ್ರೆ ಇಲ್ಲಿ ಯಾರು ಬ್ರಹ್ಮ ಆಗಿದ್ರು, ದಾದಾ ಲೇಖರಾಜ್ ಆಗಿದ್ರು, ಪರಮಾತ್ಮ ಪರಕಾಯ ಪ್ರವೇಶ ಆದ್ಮೇಲೆ ಬ್ರಹ್ಮ ಆದ್ರು, ಪುರುಷಾರ್ಥ ಮಾಡಿ ಅವರು ದೇವಾತ್ಮರಾಗಲಿಕ್ಕೆ ಯೋಗ್ಯ ಆಗಿ ಶರೀರ ತ್ಯಾಗ ಮಾಡ್ತಾರೋ ಅದಾದ್ಮೇಲೆ ಮುಂದಿನ ಸತ್ಯುಗದ ಪ್ರಥಮ ಜನ್ಮದಲ್ಲಿ ಶ್ರೀಕೃಷ್ಣನಾಗ್ತಾರೆ. ಸ್ವಯಂವರದ ನಂತರ ನಾರಾಯಣ ಆಗ್ತಾರೆ. ಇದನ್ನೇ ಬ್ರಹ್ಮಾಸೋ ವಿಷ್ಣು ಅಂತ ಕರೀತಾರೆ. ಅಲ್ಲಿಂದ ಆರಂಭ ಆಗತ್ತೆ. ಆದರೆ ಇಲ್ಲಿ ವೃದ್ಧ ಶರೀರದಲ್ಲಿ ಈ ಬ್ರಹ್ಮನ ಶರೀರದಲ್ಲಿ ಅಂತ್ಯ ಆಗತ್ತೆ. ಹಾಗಾಗಿ ಬ್ರಹ್ಮನಿಂದ ವಿಷ್ಣು ಆಗಲಿಕ್ಕೆ 1 ಸೆಕೆಂಡ್ ಅಂತ ಹೇಳ್ತಾರೆ. ಆದರೆ ವಿಷ್ಣು ಮತ್ತೆ ಬ್ರಹ್ಮ ಆಗಲಿಕ್ಕೆ 5,000 ವರ್ಷ. ಅಂದ್ರೆ ಆ ವಿಷ್ಣು ಅಂದ್ರೆ ಮೊದಲು ಶ್ರೀಕೃಷ್ಣ ಜನ್ಮದ ನಂತರ 5,000 ವರ್ಷಗಳವರೆಗೂ ಜನನ ಮರಣ ಚಕ್ರಗಳಲ್ಲಿ ಬರ್ತಾ ಬರ್ತಾ ಸತ್ಯ ತ್ರೇತ ದ್ವಾಪರ ಯುಗ ಮುಗಿಸಿ ಕಲಿಯುಗದ ಅಂತಿಮದಲ್ಲಿ ಬಂದು 60ನೇ ವಯಸ್ಸಿನಲ್ಲಿ ಅಂತಿಮ ಜನ್ಮದ 60ನೇ ವಯಸ್ಸಿನಲ್ಲಿ ಪರಮಾತ್ಮ ಪರಕಾಯ ಪ್ರವೇಶ ಆಗೋದ್ರಿಂದ 5,000 ವರ್ಷ ಹಿಡಿಯುತ್ತೆ ವಿಷ್ಣುವಿನಿಂದ ಬ್ರಹ್ಮ ಆಗ್ಲಿಕ್ಕೆ. ಆದರೆ ಬ್ರಹ್ಮಾಸೋ ವಿಷ್ಣು ನರಸನಾರಾಯಣ ಆಗ್ಲಿಕ್ಕೆ ಸ್ವಯಂ ಪರಮಾತ್ಮ ಬಂದು ನೀನು ವಿಷ್ಣುವೇ ಸಾಕ್ಷಾತ್ ಆಗಿದೆಯಾ ಅನ್ನುವಂಥ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ನೀನು ಪ್ರಜಾಪಿತ ಬ್ರಹ್ಮ ಆಗಿದೆಯಾ ಅಂತ ಮಾಡಿಸ್ತಾರೆ. ಆಗ ಆತ್ಮದ ಸ್ಮೃತಿಯಲ್ಲಿ ಬಂದು ಆ ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವ ಮಾಡುತ್ತಾ ಇಲ್ಲೇ ಅವರು ಶ್ರೀಮನ್ ನಾರಾಯಣ ಸ್ಥಿತಿಯನ್ನು ಪಡಿತಾರೆ. ಹಾಗಾಗಿ ಬ್ರಹ್ಮನಿಂದ ವಿಷ್ಣು ಆಗಲಿಕ್ಕೆ 1 ಸೆಕೆಂಡ್ ಅಂದ್ರೆ ನಾನು ಸತ್ಯವನ್ನು ತಿಳಿದ ತಕ್ಷಣ ಆತನಿಗೆ ಸ್ಮೃತಿ ಬಂದುಬಿಡುತ್ತದೆ. ಆದರೆ ವಿಷ್ಣುವಿನಿಂದ ಬ್ರಹ್ಮ ಆಗಲಿಕ್ಕೆ ಅದು ಡ್ರಾಮಾ ಅನುಸಾರನೇ ಆಗಬೇಕು. ಅಷ್ಟು ಪಾತ್ರಗಳನ್ನು ಮಾಡಿಕೊಂಡು ಬಂದ ಮೇಲೆ 5,000 ವರ್ಷಗಳಾಗುತ್ತೆ. ಅದಕ್ಕೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ ಕರೀತಾರೆ. ಬ್ರಹ್ಮನ ಹಗಲು ಅಂದ್ರೆ ಸತ್ಯಯುಗ ತ್ರೇತಯುಗ, ಬ್ರಹ್ಮನ ರಾತ್ರಿ ಅಂತಂದ್ರೆ ದ್ವಾಪರ ಕಲಿಯುಗ. ಅಂದ್ರೆ
ದೇಹಾಭಿಮಾನದಲ್ಲಿ ಬಂದು ಪಾತ್ರ ಮಾಡ್ತಾನೆ ಬ್ರಹ್ಮ. ಅದನ್ನು ಅಜ್ಞಾನದ ರಾತ್ರಿಯ ಕಾಲ ಅಂತ ಕರೀತಾರೆ. ಆದರೆ ಬ್ರಹ್ಮ ಅಲ್ಲಿ ಸತೋಪ್ರಧಾನ ಪಾತ್ರವನ್ನು ಮಾಡಿರೋದ್ರಿಂದ ಶ್ರೀಮನ್ನಾರಾಯಣನಾಗಿರ್ತಾನೆ. ಅಲ್ಲಿ ಸತ್ಯ ತ್ರೇತ 2 ಯುಗಗಳು ಕೂಡ ರಾಜ್ಯಭಾರ ಮಾಡೋದ್ರಿಂದ ಅದನ್ನು ಬ್ರಹ್ಮನ ಹಗಲು ಅಂತ ಕರೀತಾರೆ. ಇದೆಲ್ಲ ಸಂಪೂರ್ಣವಾಗಿ ನಿಮಗೆ ಇತಿಹಾಸ ಅರ್ಥ ಆಗಬೇಕು ಅಂದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಹತ್ತಿರದ ಯಾವುದೇ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ 7 ದಿನದ ಪರಮಾತ್ಮ ಕಲಿಸಿರುವ ಒಂದು ಕೋರ್ಸ್ ಇರುತ್ತೆ ಉಚಿತವಾಗಿ. ತಾವೆಲ್ಲರೂ ಕೂಡ ಪಡೆದುಕೊಂಡು ಆದಷ್ಟು ಬೇಗ ಈ ಯಥಾರ್ಥವನ್ನು ತಿಳಿದುಕೊಳ್ಳಿ. ಜೀವನ್ ಮುಕ್ತಿಯನ್ನು ಇಲ್ಲೇ ಪಡೆದು ಆ ಸುಂದರ ಆತ್ಮಾನಂದವನ್ನು ಅನುಭವಿಸುವಂಥ ಸುಯೋಗ ತಮ್ಮದಾಗಲಿ ಅನ್ನುವಂಥ ಶುಭ ಭಾವನೆ ಮಾಡ್ತಾ, ಮೋಕ್ಷದ ಇಚ್ಛೆಯನ್ನು ಇಟ್ಟುಕೊಳ್ಳೋದು ಬೇಡ. ಮುಕ್ತ ಅಂತಂದರೆ ಈ ಭವಬಂಧನದಲ್ಲಿದ್ದು ಕೂಡ ಮುಕ್ತ ಸ್ಥಿತಿಯನ್ನು ಅನುಭವ ಮಾಡಬೇಕು ಅಂದರೆ ಡ್ರಾಮದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಬೇಕು ಮತ್ತು ಶಿವನ ಸದಾಕಾಲ ಆ ನೆನಪಿನ ಮಸ್ತಿಯಲ್ಲಿರಬೇಕು. ಇಷ್ಟೆಲ್ಲ ತಿಳಿಸಿದನೆ ಪುಣ್ಯಾತ್ಮ. ಇನ್ನೇನು ನನಗೆ ಕೇಳೋದು ಬಾಕಿ ಇದೆ, ಇನ್ನೇನು ಆಗೋದು ಬಾಕಿ ಇದೆ, ಇನ್ನೇನು ಪಡೆಯೋದು ಬಾಕಿ ಇದೆ. ಪಡಿಬೇಕಾಗಿರೋ ಪರಮಾತ್ಮ ಪಡೆದಾಯಿತು, ತಿಳಿಬೇಕಾಗಿರೋ ಜ್ಞಾನ ಎಲ್ಲ ಸೃಷ್ಟಿಯ ಆದಿ ಮಧ್ಯ ಹಂತದ ಜ್ಞಾನ ತಿಳಿದಾಯಿತು, ಇರಬೇಕಾದ ಸ್ಥಿತಿಯಲ್ಲಿ ಇದ್ದಾಯಿತು. ಇಚ್ಛಾ ಮಾತ್ರ ಅವಿದ್ಯ. ಸಾಕ್ಷಿ ಸಾಕ್ಷಿ ಸಾಕ್ಷಿಯಾಗಿ ನೋಡ್ತಾ ಇದ್ದರೆ ಎಂಥ ಪರಮಾನಂದ. ಈ ಮಸ್ತಿಯಲ್ಲಿ ಇರಬೇಕು. ಈ ನೆನಪಿನಲ್ಲಿ ಯಾವತ್ತೂ ಉಮ್ಮಂಗ ಉತ್ಸಾಹ ಕಡಿಮೆ ಆಗಬಾರದು ಅಂತ ಹೇಳಿದ್ದಾರೆ ಬಾಬಾ ಇವತ್ತು. ಅಂದರೆ ಇದನ್ನು ನೆನೆಸ್ಕೊಳ್ಳಿ ಒಂದ್ಸಲ, ಮೈ ರೋಮಾಂಚನ ಆಗುತ್ತೆ. ಎಂಥ ಇಷ್ಟೊಂದು ವೇದ ಉಪನಿಷತ್ತು ಶಾಸ್ತ್ರಗಳು ಎಷ್ಟೆಲ್ಲ ಇದ್ರು, ಲಕ್ಷಾಂತರ ಗ್ರಂಥಗಳು, ಅನೇಕ ಧರ್ಮಾತ್ಮರು ಮಹಾತ್ಮರು ಇಷ್ಟೆಲ್ಲ ಬಂದು ಹೋದರೂ ಕೂಡ ಈ ಕ್ಲಾರಿಟಿ ಇವತ್ತು ನಮಗೆ ಸಿಗಬೇಕಾಗಿತ್ತು. ಇಷ್ಟು ಜನ್ಮಗಳು ಕಾಯಬೇಕಾಗಿತ್ತು. ಆ ಸೃಷ್ಟಿಕರ್ತನೆ ಧರೆಯಲ್ಲಿ ಬರಬೇಕಾಗಿತ್ತು. ಆಗ ಮಾತ್ರ ನಮಗೆ ಸಂಪೂರ್ಣ ಜ್ಞಾನ ಸಿಗಲಿಕ್ಕೆ ಸಾಧ್ಯ ಆಗಿತ್ತು. ನಾವು ಇಷ್ಟು ಜನ್ಮಾಂತರಗಳ ಕಾಲ ತ್ಯಾಗ ತಪಸ್ಸು ಭಕ್ತಿ ಆ ಪರಮಾತ್ಮನಿಗೆ ಮುಟ್ಟಿರೋದ್ರಿಂದ ಇವತ್ತು ಆ ಭಕ್ತಿ ಫಲಿಸಿದೆ ಅನ್ನುವಂಥ ಸುಖದ ಆನಂದದ ಭಾಷ್ಪ ನಮ್ಮ ಕಣ್ಣಲ್ಲಿ ಬರಬೇಕು. ಆಗ ನಾವು ಪರಮಾತ್ಮನ ಈ ಒಂದು ದಯೆ, ಈ ಒಂದು ಕೃಪೆ, ಈ ಒಂದು ಜ್ಞಾನ ನೀಡಿದ್ದಕ್ಕಾಗಿ, ಈ ಒಂದು ಸ್ಮೃತಿ ಕೊಟ್ಟು ಇಂಥ ಸುಂದರ ಜೀವನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆ ಪರಮಾತ್ಮನಿಗೂ ಈ ಸುಂದರವಾದ ಡ್ರಾಮಕ್ಕೂ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿ ಸದಾ ಆ ಕೃತಜ್ಞ ಭಾವದಲ್ಲಿಯೇ ತೃಪ್ತರಾಗೋಣ, ಮಸ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ. ಓಂ ಶಾಂತಿ.